ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತವಾಣಃ ಕ್ಷಪಿತದಿತಿಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತದ ಕಥೆಯನ್ನು ಕೇಳುವಾಗ ಒಂದು ವಾಕ್ಯವನ್ನು ಹೇಳಿ ಪ್ರಾರಂಭ ಮಾಡುವಂತಹ ಪದ್ಧತಿ ಇದು. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದರ ಪಟುತರೆ. ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ಪ್ರಥಮೋಧ್ಯಾಯ ಅಂತ ಹೇಳುವ ಪದ್ಧತಿ. ಯಾಕೆ ಏನಿದನ್ನು ಹೇಳುವಂತಹದ್ದು ಅಂದರೆ, ಭಾಗವತವನ್ನು ನಾವು ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದಾರೆ ಅಂತಂದರೆ ಅದರಿಂದ ಏನಾಗಬೇಕು ಅಂದರೆ, ಸ್ವಸ್ತ್ಯಸ್ತು ಸತಾಂ, ಎಲ್ಲ ಸಜ್ಜನರಿಗೆ ಈ ಭಾಗವತದ ಕಥಾಶ್ರವಣದಿಂದ ಒಳ್ಳೆಯದಾಗಲಿ. ಸ್ವಸ್ತಿ ಅಸ್ತು, ಭಾಗವತದ ಶ್ರವಣದಿಂದ ಒಳ್ಳೆಯದಾಗಲಿ ಅಂತಂದರೆ ಇದರಲ್ಲಿ ಏನಂತಹದ್ದಿದೆ ಅಂದರೆ, ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ. ಭಾಗವತದ ಒಂದೇ ಒಂದು ಶ್ಲೋಕ, ಅದನ್ನು ಸಮ್ಯಕ್ ಚೆನ್ನಾಗಿ ಶ್ರವಣ ಪಠನ ಮಾತ್ರೇಣ ನಮ್ಮ ಎಲ್ಲ ನಿಖಿಲ ಕಲಿಕೃತ ಕಲ್ಮಷ, ಈ ಕಲಿಯ ಬಾಧೆಗಳು, ಕಾಮಕ್ರೋಧಾದಿಗಳಿರ್ಬೋದು, ಅನೇಕ ಕಷ್ಟಗಳು, ದುಃಖಗಳು, ಇದೆಲ್ಲ ದೂರ ಮಾಡುವುದರಲ್ಲಿ ಅತ್ಯಂತ ಸಮರ್ಥವಾದದ್ದಂತ. ಯಾವುದು ಅಂದರೆ ಇಡೀ ಭಾಗವತ ಅಲ್ಲ, ಭಾಗವತದ ಒಂದು ಶ್ಲೋಕ, ಸಮ್ಯಕ್ ಶ್ಲೋಕ ಏಕ, ಒಂದೇ ಒಂದು ಶ್ಲೋಕವನ್ನು ಏನು ಮಾಡಬೇಕು? ಶ್ರವಣ ಪಠನ. ನಮಗೆ ಗೊತ್ತಿದೆ, ನಿರ್ದುಷ್ಟವಾಗಿ ತಪ್ಪಿಲ್ಲದೆ ಹೇಳಲಿಕ್ಕೆ ಬರುತ್ತೆ ಅಂದರೆ ಪಠಣ ಮಾಡಬೇಕು. ಇಲ್ಲ ನಮಗೆ ಅಷ್ಟೆಲ್ಲ ಬರೋದಿಲ್ಲ ಅಂದರೆ ಶ್ರವಣ ಮಾಡಬೇಕು. ಒಂದೇ ಒಂದು ಭಾಗವತದ ಶ್ಲೋಕವನ್ನು ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ನಮ್ಮ ಕಲಿಯ ಬಾಧೆಗಳು, ಏನು ಕಷ್ಟಗಳು, ಕಾಮಕ್ರೋಧಾದಿಗಳಿದೆ, ಅವೆಲ್ಲ ದೂರ ಹೋಗ್ತದಂತೆ. ಎಲ್ಲವನ್ನ ದೂರ ಮಾಡುವುದರಲ್ಲಿ ಅತ್ಯಂತ ಸಮರ್ಥವಾದಂತಹದ್ದು ಈ ಭಾಗವತ. ಆ ಭಾಗವತ ಗ್ರಂಥದಲ್ಲಿ, ಇಂತಹ ಸ್ಕಂದದಲ್ಲಿ ಈ ಅಧ್ಯಾಯ ಇವತ್ತು ವಾಚನವಾಗತ್ತೆ ಅಂತ ಕಥಾ ಪ್ರಾರಂಭದಲ್ಲಿ ಹೇಳುವಂತಹ ಒಂದು ಪದ್ಧತಿ. ಅದರಲ್ಲಿ ಇಷ್ಟು ಅಭಿಪ್ರಾಯ ಅಡಗಿರುತ್ತದೆ. ಆ ಭಾಗವತದ ಮಹಿಮೆ ಏನು, ಅದು ಯಾರಿಗೆ ಇದರ ಲಾಭ? ವಕ್ತುಶ್ಚ ಶ್ರೋತॄಣಾಂ. ಅಲ್ಲಿ ಇಬ್ಬರಿದ್ದಾರೆ, ವಕ್ತೃಗಳು ಶ್ರೋತೃಗಳು. ವಕ್ತೃಗಳಿಗೆ ಪಠಣ ಮಾಡುವುದರಿಂದ, ಶ್ರೋತೃಗಳಿಗೆ ಶ್ರವಣ ಮಾಡುವುದರಿಂದ. ತಿರುಸಿನೂ ಇಟ್ಟುಕೊಳ್ಬಹುದು. ಮನೆಗೆ ಹೋದ ಮೇಲೆ ಶ್ರೋತೃಗಳು ಪಠಣ ಮಾಡಬಹುದು, ವಕ್ತೃಗಳು ತಾವು ಹೇಳಿ 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 ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ಬೋದು. ಹೀಗೆ ಆ ಶ್ರವಣ ಪಠಣ ಅನ್ನೋದು ಎಲ್ರಿಗೂ ಸಂಬಂಧಪಡ್ತದೆ. ಹೀಗೆ ಆ ವಕ್ತೃಗಳು ಶ್ರೋತೃಗಳು ಈ ಭಾಗವತದ ಶ್ಲೋಕವನ್ನು ಹೇಳಬೇಕು, ಕೇಳಬೇಕು, ಕೇಳಿಸಬೇಕು.
ಈ ರೀತಿಯಾದಂತಹ ಕೆಲಸ ಮಾಡೋದರಿಂದ ಎಲ್ಲರಿಗೂ ಮಂಗಳ ಉಂಟಾಗತ್ತೆ ಅಂತ ಹೀಗೆ ಭಾಗವತದ ಒಂದು ಇನ್ನೊಂದು ರೀತಿಯಾದ ಮಹಿಮೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ವಿದುರ ಉದ್ಧವನನ್ನ ಕುರಿತು ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಆರೋಗ್ಯ ಸಮಾಚಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾರ್ಯಾರು ಹೇಗಿದ್ದಾರೆ ಅಂತ ಅವರಲ್ಲಿರುವ ಗುಣಗಳನ್ನು ಎಣಿಸಿ ಎತ್ತಿ ಹೇಳ್ತಾ ಇದ್ದಾನೆ ವಿದುರ. ಧರ್ಮರಾಜನ ಬಗ್ಗೆ ಕುಶಲ ಪ್ರಶ್ನೆ ಆಗಿತ್ತು. ಮುಂದೆ ಭೀಮಸೇನನ ಬಗ್ಗೆ ಕೇಳ್ತಾ ಇದ್ದಾನೆ. ಭೀಮಸೇನನ ಬಗ್ಗೆ ಕೇಳುವಾಗ ಏನು ಕೇಳಬೇಕು? ವಿದುರ ಸಂಪೂರ್ಣ ಮಹಾಭಾರತದ ಯುದ್ಧವನ್ನು ಎಲ್ಲವನ್ನ ಕಣ್ಣಾರೆ ಕಂಡು ಧೃತರಾಷ್ಟ್ರನಿಗೆಲ್ಲ ರಿಪೋರ್ಟ್ ಮಾಡಿದವ, ಎಲ್ಲ ಹೇಳಿದವ. ವಿದುರನಿಗೆಲ್ಲ ಗೊತ್ತಿತ್ತು ಕಥೆ. ಆದ್ದರಿಂದ ಆ ವಿದುರ ಕೇಳ್ತಾನೆ ಆ ಉದ್ಧವನನ್ನ, ಅರ್ಜುನನ ಬಗ್ಗೆ ಏನಂತ ಕೇಳಬೇಕು, ಏನಂತ ಹೇಳಬೇಕು ಅಂದರೆ ಭೀಮಸೇನನ ಬಗ್ಗೆ ಭೀಮ ಸಿಟ್ಟು ಕಡಿಮೆ ಮಾಡ್ಕೊಂಡ ಅಂತ ಕೇಳ್ತಾನೆ. ಭೀಮನ ಬಗ್ಗೆ ಕೇಳುವ ಪ್ರಶ್ನೆನೇ ಅದು. ಯಾಕೆ ಅಂತಂದರೆ ಭೀಮಸೇನ ದೇವರಿಗೆ ಯಾರಾದರೂ ಭಗವದ್ವೇಷಿಗಳು ಅಂತ ಕಂಡುಬಿಟ್ರೆ ಎಲ್ಲಿಲ್ಲದ ಕೋಪ ಅಂತ. ಕೋಪವನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಲ್ಲ, ಎಲ್ಲವನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯ ವಾಯುದೇವರದ್ದು, ಮುಖ್ಯಪ್ರಾಣ ದೇವರ ಅವತಾರ. ಅಸಾಮರ್ಥ್ಯ ಅಲ್ಲ. ಎಲ್ಲಿ ಅತಿಯಾದ ಕೋಪವನ್ನು ಮಾಡಬೇಕೋ ಅಲ್ಲಿ ಮಾಡಿದ್ದಾರೆ, ಎಲ್ಲಿ ಬೇಡವೋ ಅಲ್ಲಿ ಮಾಡೋದೇ ಇಲ್ಲ. ನಮಗೆ ಎಲ್ಲಿ ಬೇಡವೋ ಅಲ್ಲಿ ಕೋಪ ಬರ್ತದೆ, ಎಲ್ಲಿ ಬೇಕೋ ಅಲ್ಲಿ ಬರೋದೇ ಇಲ್ಲ. ನಮಗೂ ಅವರಿಗೂ ಇರೋ ವ್ಯತ್ಯಾಸವೇ ಅದು. ಆದ್ದರಿಂದ ಭೀಮಸೇನ ದೇವರು ಸಂಪೂರ್ಣ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಭಗವದ್ವೇಷಿಗಳ ಮೇಲೆ, ಅವರು ಮಾಡ್ತಾ ಇರುವ ಪಾಪಕರ್ಮಗಳ ಮೇಲೆ ಭಾರಿ ಕೋಪ. ಆ ಕೋಪದಿಂದ ಭಾರಿ ಗದಾ ಯುದ್ಧವನ್ನು ಮಾಡ್ತಾ ಇದ್ದರಂತೆ. ಹೇಗಿರ್ತಿತ್ತು ಅಂತಂದರೆ, ಆ ಯಸ್ಯಾಂಘ್ರಿಪಾತಂ ರಣಭೂರ್ಣ ಸೇಹೆ, ಭೀಮಸೇನ ದೇವರ ಪಾದದ ಇಡುವಿಕೆ, ಅವರು ಒಂದು ಹೆಜ್ಜೆ ಇಡಲಿಕ್ಕೆ ಶುರು ಮಾಡಿದ್ರೆ ರಣಾಂಗಣ ಸಹಿಸ್ಕೊಳ್ತಾ ಇರಲಿಲ್ಲಂತ. ರಣರಂಗದಲ್ಲಿ, ರಣಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ಭೀಮಸೇನ ದೇವರ ಒಂದೊಂದು ಹೆಜ್ಜೆಯನ್ನು ಇಟ್ಟರೆ ಅದನ್ನು ಶತ್ರುಗಳೆಲ್ಲ ಸಹಿಸ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲಂತೆ. ಅಂತಹ ಪರಾಕ್ರಮಶಾಲಿಗಳು ಅವರು. ಅಷ್ಟು ಭಗವದ್ವೇಷಗಳ ಮೇಲೆ ಕೋಪ ಬರ್ತಾ ಇರ್ತಂತೆ. ಆದ್ದರಿಂದ ಭಾರೀ ದೀರ್ಘವಾದ ಕೋಪ ಇತ್ತು ಅವರಿಗೆ. ಅಂತಹ ಕೋಪವನ್ನು ಭೀಮಸೇನ ದೇವರು ಬಿಟ್ರ ಅಂತ ಕೇಳ್ತಾರೆ. ಅಂದರೆ ಅರ್ಥಾತ್ ಅವರು ಬಿಡೋದು ಅಂದರೆ ಅರ್ಥ ಅವರನ್ನು, ಆ ಭಗವದ್ವೇಷಿಗಳನ್ನು ಸಂಹಾರ ಮಾಡಿದ್ರೇ ಅವರಿಗೆ ಕೋಪ ಶಾಂತವಾಗ್ತದೆ. ಆದ್ದರಿಂದ ಅವರೀಗ ಕೋಪವನ್ನು ಶಾಂತ ಮಾಡಿಕೊಂಡಿದ್ದಾರ. ಶತ್ರುಗಳನ್ನೆಲ್ಲ ಸಂಹಾರ ಮಾಡಬೇಕಾದ್ರೆ ಗದೆಯಿಂದ ಸಂಹಾರ ಮಾಡಬೇಕು. ಆ ಗದಾ ಯುದ್ಧದಲ್ಲಿ ಅನೇಕ ಒಂದು ಉಪಾಯಗಳಿರ್ತವೆ. ಅವರ ಉಪಾಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಏನು ಯಾವಾಗ ಎಲ್ಲಿ ಗದೆ ಬೀಸ್ತಾರೆ, ಅದನ್ನು ಹೇಗೆ ಎದುರಿಸಬೇಕು, ಏನೂ ಅರ್ಥವಾಗ್ತಿರ್ಲಿಲ್ಲಂತೆ. ಅಂತಹ ಅದ್ಭುತವಾದಂತಹ ಒಂದು ಗದಾ ಪ್ರಹಾರದ ಶಕ್ತಿ ಅವರಲ್ಲಿ ಇತ್ತು. ಅಂತಹ ಭೀಮಸೇನ ದೇವರ ಕೋಪ ಶಾಂತವಾಯಿತಾ ಅಂತ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮುಂದೆ ಅರ್ಜುನನ ಬಗ್ಗೆ ಕೇಳ್ತಾ ಇದ್ದಾನಂತೆ. ಅರ್ಜುನನ ಬಗ್ಗೆ ಏನು ಹೇಳಬೇಕು? ಅರ್ಜುನ ಯಶೋಧಾಹ ಅಂತ ಕರೆದಿದ್ದಾರೆ ಅರ್ಜುನನನ್ನು. ಭಾರೀ ಯಶಸ್ಸು, ಕೀರ್ತಿಯನ್ನು ಸಂಪಾದನೆ ಮಾಡಿಕೊಂಡವ ಮಹಾಭಾರತದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಒಳ್ಳೆ ದೊಡ್ಡ ದೊಡ್ಡ ಶತ್ರುಗಳ ರಥಗಳು ಮತ್ತು ಆನೆಗಳು, ಕಾಲಾಳುಗಳು ಅವರನ್ನೆಲ್ಲ ನಿರ್ನಾಮ ಮಾಡಿದವರಂತೆ ಆ ಅರ್ಜುನ. ಹೇಗೆ ಅಂದರೆ ಗಾಂಡೀವ ಧನ್ವ, ಆ ಗಾಂಡೀವ ಧನುಸ್ಸು ಭಾರೀ ಶಕ್ತಿಶಾಲಿಯಾದಂತಹ ಧನುಸ್ಸು. ಅದರ ಒಂದು ಠೇಂಕಾರ ಇರ್ತದಲ್ಲ, ಸುಮ್ಮನೆ ಅದರ ದಾರ ಅನ್ನಬಾರ್ದು, ಅದನ್ನು ಎಳೆದು ಬಿಟ್ಟರೆ ಬರುವ ಶಬ್ದ ಕೇಳಲಿಕ್ಕಾಗದೆ ಕಿವಿಯಲ್ಲಿ ರಕ್ತ ಬರ್ತಿತ್ತಂತೆ. ಅಷ್ಟು ಅದರದ್ದು ಪರಾಕ್ರಮ, ಅಷ್ಟು ಶಕ್ತಿ ಅದಕ್ಕೆ ಗಾಂಡೀವ ಧನುಸ್ಸು. ಆ ತಂತಿಯೋ ಅಥವಾ ದಾರವನ್ನು ಎಳೀಲಿಕ್ಕಾಗ್ತಿರ್ಲಿಲ್ಲ.
ಎಳೀಲಿಕ್ಕೆ ಆಗೋದಿಲ್ಲ ಅದನ್ನು. ಇನ್ನು ಅದಕ್ಕೆ ಹೆದೆ ಏರಿಸೋದು ಅಂತ ಹೇಳ್ತಾರೆ. ಅಂದರೆ ಹೆದೆ ಏರಿಸೋದು ಅಂದರೆ ಆ ಬಿಲ್ಲಿನ ಒಂದು ತುದಿ ಅಲ್ಲಿರ್ತದೆ, ಇಷ್ಟು ನನ್ನ ಕೈ ಹತ್ರಕ್ಕಿದ್ರೆ ದಾರ ಇಲ್ಲೇ ಇರ್ತದೆ. ಅದನ್ನು ಅಷ್ಟೂ ಕೆಳಗಿನವರೆಗೂ ಬಗ್ಗಿಸಿ ಅದನ್ನು ಸುತ್ತಬೇಕು. ಅಷ್ಟು ಎಳೆದು ಸುತ್ತಿದಾಗ ಅಲ್ಲಿ ಹಾಕಿದ ಬಾಣವನ್ನು ಚೂರು ಎಳೆದು ಬಿಟ್ಟರೆ ಸಾಕು, ಎಷ್ಟೋ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ಶತ್ರುಗಳನ್ನು ಕೊಲ್ಲುವ ಸಾಮರ್ಥ್ಯ ಇರ್ತಿತ್ತು ಅಂತ. ಹೀಗೆ ಆ ಗಾಂಡೀವ ಧನುಸ್ಸಿನ ಪರಾಕ್ರಮ ಆಗಿತ್ತಂತೆ. ಅದರಿಂದ ಶತ್ರುಗಳನ್ನೆಲ್ಲ ನಾಶ ಮಾಡಿದವನು ಅವನು. ಮತ್ತು ಏಕಕಾಲಕ್ಕೆ ಅನೇಕ ಬಾಣಗಳನ್ನು ಬಿಡುವ ಸಾಮರ್ಥ್ಯ ಅವನಿಗೆ. ಇದರಿಂದ ಒಂದು ಅರ್ಜುನನ ಒಂದು ಪ್ರಸಂಗವನ್ನು ನೆನೆಸಿಕೊಳ್ತಾನೆ ವಿದುರ. ಶಿವ ರುದ್ರದೇವರು ಅರ್ಜುನನ ಪರಾಕ್ರಮವನ್ನು ಪರೀಕ್ಷಿಸಲಿಕ್ಕೆ ಅಂತ ಹೇಳಿ ಕಿರಾತ ಬೇಡರ ವೇಷದಿಂದ ಬಂದು ಅವನ ಜೊತೆಗೆ ಪರೀಕ್ಷೆ ಮಾಡ್ತಾನಂತೆ. ಅವರಿಬ್ಬರು ಒಂದು ಮೃಗ ಅಂದರೆ ಒಂದು ಹಂದಿ ಅದು ಅಲ್ಲಿ ಹೋಗ್ತದೆ, ಇದು ನನ್ನದು ನಿನ್ನದು ಅಂತ ಹೇಳಿ ಯುದ್ಧ ಆಗ್ತದೆ. ಆ ಸಂದರ್ಭದಲ್ಲಿ ರುದ್ರದೇವರನ್ನ ಬಾಣಗಳ ಮಳೆಯಿಂದ ಮುಚ್ಚಿ ಹಾಕಿಬಿಡ್ತಾನಂತ. ರುದ್ರದೇವರೇ ಕಾಣಿಸದೇ ಇರುವಷ್ಟು ಬಾಣಗಳನ್ನು ಅವರ ಮೇಲೆ ಹಾಕ್ತಾನಂತ. ಅಂದರೆ ಒಂದು ಬಾಣ ಹಾಕೋದಲ್ಲ, ಎರಡು ಬಾಣ ಹಾಕೋದಿಲ್ಲ, ಒಮ್ಮೆ ಬಾಣಗಳನ್ನು ಬಿಟ್ಟರೆ ಆ ವ್ಯಕ್ತಿ ಕಾಣಿಸಬಾರ್ದು. ಅದನ್ನು ಚೆನ್ನಾಗಿ ಹೇಳ್ತಾರೆ. ಅಲಕ್ಷಿತ ಯತ್ ಶರಕೂಟ ಗೂಢ. ಅಲಕ್ಷಿತ ಕಾಣಿಸ್ತಾನೆ ಇಲ್ಲ ಅಂತ ರುದ್ರದೇವರು. ಅವರು ಕಾಣಿಸದೇ ಇರುವಷ್ಟು ಬಾಣಗಳನ್ನು ಅವರ ಮೇಲೆ ಪ್ರಹಾರವನ್ನು ಮಾಡಿದ್ದಾನಂತೆ. ಮಾಡಿದ್ದಷ್ಟೇ ಅಲ್ಲ, ಇವನ ಒಂದು ಪರಾಕ್ರಮ ಎಷ್ಟು ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಸ್ವಯಂ ರುದ್ರದೇವರೇ ಬಂದಿದ್ದರು ಬೇಡನ ವೇಷದಿಂದ. ಬಂದು ಇವನ ಪರಾಕ್ರಮವನ್ನು ತೋರಿಸಿದ ಮೇಲೆ ಅವನ ಒಂದು ಈ ರೀತಿಯಾದ ಅದ್ಭುತವಾದಂತಹ ಆ ಬಾಣಗಳ ಪ್ರಯೋಗದ ಕೌಶಲವನ್ನು ಕಂಡು ಸಂತುಷ್ಟರಾಗಿ ಅವನಿಗೆ ಆಶೀರ್ವಾದ ಮಾಡಿ ರುದ್ರದೇವರು ಹೋಗಿದ್ದಾರಂತೆ. ಹೀಗೆ ಈ ಅದ್ಭುತವಾದ ಪರಾಕ್ರಮಶಾಲಿಯಾದಂತಹ ಅರ್ಜುನ ಅವನು ಹೇಗಿದ್ದಾನೆ, ಅವನ ಕುಶಲತೆ ಹೇಗಿದೆ ಅಂತ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇನ್ನು ಉಳಿದವರು ಪಾಂಡವರಲ್ಲಿ ನಕುಲ ಸಹದೇವರು. ನಕುಲ ಸಹದೇವರ ಬಗ್ಗೆ ಏನು ಹೇಳಬೇಕು? ವಿದುರಂಗೆ ಗೊತ್ತು ಯಾರ್ಯಾರ ಬಗ್ಗೆ ಏನೇನು ಹೇಳಬೇಕು, ಅವರ ಒಂದು ಗುಣ ಏನು ಅನ್ನೋದು ಗೊತ್ತು ವಿದುರನಿಗೆ. ಅವ ಕೇಳ್ತಾನಂತೆ, ಇವರು ಮಾದ್ರಿಯ ಮಕ್ಕಳು. ಇವರಿಬ್ಬರನ್ನ ನಕುಲ ಸಹದೇವರನ್ನ ಉಳಿದ ಪಾಂಡವರು ಧರ್ಮರಾಜ, ಅರ್ಜುನ, ಭೀಮಸೇನ ದೇವರು ಇವರಿಬ್ಬರನ್ನ ಹೇಗೆ ಕಾಪಾಡಿದರು ಅಂತ ಹೇಳಿದರೆ, ರೆಪ್ಪೆ ಕಣ್ಣನ್ನೇ ಹೇಗೆ ಕಾಪಾಡುತ್ತದೋ ಹಾಗೆ ಕಾಪಾಡಿದ್ರಂತ ನಕುಲ ಸಹದೇವರನ್ನು. ಅಷ್ಟು ಜೋಪಾನವಾಗಿ ಅವರನ್ನು ಕಾಪಾಡಿದ್ದಾರೆ. ಮತ್ತು ಅವರು ಕೂಡ ಏನು ಸುಮ್ಮನೆ ಇರಲಿಲ್ಲ, ಅವರ ಪರಾಕ್ರಮ ಏನೂ ಕಡಿಮೆ ಅಲ್ಲ. ಅವರು ಭಾರೀ ಯುದ್ಧವನ್ನು ಮಾಡ್ತಾ ಇದ್ರಂತೆ. ಯುದ್ಧವನ್ನು ಮಾಡುವಂತಹ ಬಲ ಹೇಗಿತ್ತು ಅಂತಂದರೆ, ಶತ್ರುಗಳನ್ನೆಲ್ಲ ಬೇಕಾದಷ್ಟು ಸಂಹಾರ ಮಾಡ್ತಾ ಇದ್ರಂತೆ. ಅವರಿಗೆ ಒಂದು ರೀತಿಯಾದ ಉತ್ಸಾಹ, ನಾವು ಶತ್ರುಗಳ ಸಂಹಾರವನ್ನು ಮಾಡಬೇಕು, ನಮ್ಮಿಂದಲೂ ಕೂಡ ಕೌರವ ಸೈನ್ಯ ಕಡಿಮೆ ಆಗಬೇಕು, ಮಹಾಭಾರತ ಯುದ್ಧದಲ್ಲಿ ನಮ್ಮದೊಂದು ಪಾತ್ರ ಬೇಕು. ವಿದುರ ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ, ಸುಪರ್ಣಾವಿವ ವಜ್ರಿವಕ್ತ್ರಾತ್ ಅಂತ. ಸುಪರ್ಣ ಅಂತ ಹೇಳಿದರೆ ಗರುಡನಿಗೆ ಏನಿಗೆ ಇಲ್ಲಿ ಕಥೆ ಅಂತಂದರೆ ಉದಾಹರಣೆ ಅಷ್ಟೇ, ದೃಷ್ಟಾಂತ ಕೊಡ್ತಾ ಇದ್ದಾನೆ ವಿದುರ. ಅದಕ್ಕೊಂದು ಸಣ್ಣ ಪ್ರಸಂಗ ಇದೆ. ವಿನತೆ ಕದ್ರು ಅಂತೆಲ್ಲ ನಾವು ಕೇಳಿದ್ದೇವೆ. ವಿನತೆಯ ಮಗನೇ ವೈನತೆಯ ಅಂದರೆ ಗರುಡದೇವರು. ಗರುಡದೇವರ ತಾಯಿ ವಿನತೆ, ಕದ್ರುದೇವಿ ಇದ್ದಾಳೆ. ಕಾರಣಾಂತರಗಳಿಂದ ವಿನತಾದೇವಿ ಕದ್ರುವಿನ ದಾಸಿಯಾಗಿದ್ಲಂತೆ. ಆ ಕದ್ರುವಿನ ದಾಸಿಯಾಗಿ ಅವಳು ಹೇಳಿದ ಹಾಗೆ ಕೇಳಿಕೊಂಡಿರಬೇಕಾದ ಪ್ರಸಂಗ ಬಂದಿದೆ. ಆ ಕದ್ರುದೇವಿ ಒಂದು ಒಳ್ಳೆಯ ಉಪಾಯವನ್ನು ಕೊಡ್ತಾ ಇದ್ದಾಳಂತೆ. ಯಾರಿಗೆ? ವಿನತೆಗೆ. ನಿನ್ನ ದಾಸಿ ಭಾವ, ನಿನ್ನ ದಾಸ್ಯತ್ವವನ್ನು ನಾನು ಬಿಟ್ಟುಬಿಡ್ತೇನೆ, ಆದರೆ ನನಗೆ ಅಮೃತ ಬೇಕು. ನನಗೆ ಅಮೃತ ಸಿಕ್ಕರೆ ನೀನು ನನ್ನ ದಾಸಿ ಅಲ್ಲ ಅಂತ ನಿನಗೆ ಸ್ವತಂತ್ರತೆಯನ್ನು ಕೊಟ್ಟು ಬಿಡ್ತೇನೆ ಅಂತ ಕದ್ರು ಹೇಳ್ತಾ ಇದ್ದಾಳಂತೆ. ಗರುಡನಿಗೆ ಎಲ್ಲಿಲ್ಲದ ಉತ್ಸಾಹ.
ಅಮ್ಮನಿಗೆ ಒಂದು ದಾಸೀಭಾವದಿಂದ ಮೋಕ್ಷ ಸಿಗುತ್ತೆ, ಅಮ್ಮನಿಗೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಿ ಭಾರೀ ಉತ್ಸಾಹದಿಂದ ಇಂದ್ರಲೋಕಕ್ಕೆ ಹೋದಂತೆ. ನಮಗೊಂದು ಸ್ವಲ್ಪ ಅಮೃತ ಬೇಕಿತ್ತು. ಏನು ಅಮೃತ ಬೇಕಿತ್ತು ಅಂದರೆ ಏನದು, ಅಂಗಡಿಯಲ್ಲಿ ಜೇನುತುಪ್ಪ ಸಿಕ್ಕಾಗ ಅಲ್ಲ, ಆಗೋದಿಲ್ಲ ಅಂದ್ರಂತೆ. ಇಂದ್ರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಬಿಡಲಿಲ್ಲ ಗರುಡ ದೇವರು. ಆ ಇಂದ್ರದೇವರ ಜೊತೆಗೆ ಯುದ್ಧವನ್ನು ಮಾಡಿ ಅವರಿಂದ ಹೇಗಾದರೂ ಆ ಅಮೃತವನ್ನು ಪಡ್ಕೊಂಡು ತಗೊಂಡು ಬಂದ್ರಂತೆ. ಅಂದರೆ ಇದೆಲ್ಲ ಒಂದು ದೇವಲೋಕದಲ್ಲಿ ನಡೆಯುವ ಮಾಯೆಗಳಿವೆಲ್ಲ. ಇಂದ್ರದೇವರಿಗೆ ಗರುಡ ದೇವರ ಶಕ್ತಿ ಏನು ಅಂತ ಗೊತ್ತು, ಗರುಡ ದೇವರಿಗೆ ಇಂದ್ರನ ಅಭಿಪ್ರಾಯ ಏನು ಅಂತ ಗೊತ್ತು. ಆದರೂ ಇಂದ್ರದೇವರು ಯಾಕೆ ಕೊಡಲ್ಲ ಅಂದರು, ಆಮೇಲೆ ಯಾಕೆ ಕೊಟ್ಟರು ಅಂತ ಹೇಳಿದರೆ ಗರುಡ ದೇವರಿಗಿರುವಂತಹ ಮಾತೃಭಕ್ತಿಯನ್ನು ತೋರಿಸಬೇಕಿತ್ತು. ತಾಯಿಯನ್ನು ಈ ಒಂದು ದಾಸಿತನದಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಎಲ್ಲಿಂದ ಏನು ಬೇಕಾದ್ರೂ ತಂದು ಕೊಡ್ತೇನೆ ಅಂತ ಬಂದಂತಹ ಆ ಗರುಡ ದೇವರ ಮಾತೃಭಕ್ತಿಯನ್ನು ನೋಡಿ ಇಂದ್ರ ಮೆಚ್ಚಿದ್ದಾನಂತೆ. ಆದರೂ ಕೂಡ ಅಮೃತ ಅಂದರೆ ಹಾಗೆ ಸುಮ್ಮನೆ ಸಿಗೋದಲ್ಲ, ಸುಮ್ಮನೆ ಕೇಳಿದ ತಕ್ಷಣ ಕೊಟ್ಟು ಬಿಡುವಂಥದ್ದಲ್ಲ. ಆದ್ದರಿಂದ ಮೊದಲು ಪ್ರತಿಭಟನೆ ಮಾಡಿದ, ಕೊಡೋದಿಲ್ಲ ಅಂತ ಹೇಳಿದ, ಯುದ್ಧವನ್ನು ಮಾಡಿದ. ಆಮೇಲೆ ಅವನ ಒಂದು ಮಾತೃಭಕ್ತಿಗೆ ಮೆಚ್ಚಿಗ ಅಮೃತವನ್ನು ಕೊಟ್ಟಿದ್ದಾನೆ ಅಂತ. ಕೆಲವು ವಸ್ತುಗಳನ್ನು ಹಾಗೆ ಪಡ್ಕೊಂಡ್ರೆ ಬೆಲೆ ಅಂತ, ಸುಮ್ಮನೆ ಹೀಗೆ ಹೋಗಿ ಹಂಗೆ ತೊಗೊಂಡು ಬಂದುಬಿಟ್ರೆ ಆವಾಗ ಏನೋ ಒಂದು ಕಸಿವಿಸಿ ಆಗ್ತಾರೆ. ನಿಜವಾಗಿಯೂ ಅಂದರೆ ಎಲ್ಲ ಜನರ ಮಧ್ಯದಲ್ಲಿ ಒಂದು ಫಳಫಳ ಹೊಡೆಯುವಂತಹ ಬಂಗಾರದ್ದು ಏನಾದ್ರು ವಸ್ತು ಬಿದ್ದಿದ್ರೆ ನಾವೇನು ಅನ್ಕೋತೀವಿ, ಇಷ್ಟು ಜನ ಓಡಾಡಿ ತೊಗೊಂಡಿಲ್ಲ ಅಂದರೆ ಮೋಸ್ಟ್ಲಿ ಇದು ರೋಲ್ಡ್ ಗೋಲ್ಡ್ ಇರಬೇಕು, ಇಲ್ಲಾಂದರೆ ಇಷ್ಟು ಜನ ಯಾರು ತೊಗೊಂಡಿರ್ತಿದ್ರಲ್ಲ. ಅನಾಯಾಸವಾಗಿ ಒಂದು ಅಪರೂಪದ ಬೆಲೆ ಬಾಳುವ ವಸ್ತು ಸಿಕ್ಕರೆ ಅದರ ಮೇಲೆ ನಮಗೆ ಒಲವೇ ಇರೋದಿಲ್ಲ, ಅದರ ಮೇಲೆ ನಮಗೇನೋ ಅಭಿಪ್ರಾಯವೇ ಇರೋದಿಲ್ಲ. ಆ ವಸ್ತುವನ್ನು ಕಷ್ಟಪಟ್ಟು ತಿಂಗಳಾನುಗಟ್ಟಲೆ ದುಡ್ಡು ಖರ್ಚು ಮಾಡಿ 1 ಗ್ರಾಮ್ ಅಂಗಡಿಗೆ ಹೋಗಿ ಬಂಗಾರ ತಗೊಂಡು ಬಂದರೆ ಆವಾಗ ಇದು ಬಂಗಾರ ಅಂತ. ದಾರಿಯಲ್ಲಿ ಬಿದ್ದಿದ್ರೆ ಅದರ ಮೇಲೆ ಇದು ಬಂಗಾರ ಇರಲಿಕ್ಕಿಲ್ಲ ಅಂತ. ಹಾಗೆ ಆ ಅಮೃತ ಸುಮ್ಮನೆ ಹೋಗಿ ಅಮೃತ ಕೊಡುವಂತ ಗರುಡ ದೇವರು ಕೇಳೋದಕ್ಕೆ ಆಯ್ತಪ್ಪ ತಗೋ ಅಂತ ಒಂದು ತಂಬಿಗೆ ಬಂಗಾರ ಕೊಟ್ಟುಬಿಟ್ರೆ ಅಥವಾ ಅಮೃತ ಕೊಟ್ಟುಬಿಟ್ರೆ ಏನು ಬೆಲೆ ಇರ್ತದೆ? ಬೆಲೆ ಇಲ್ಲ. ಅದಕ್ಕೋಸ್ಕರ 2 ಕಾರಣ, ಅವನ ಮಾತೃಭಕ್ತಿಯನ್ನು ಜಗತ್ತಿಗೆ ತೋರಿಸಬೇಕು, ಮತ್ತು ಅಮೃತ ಅನ್ನುವಂತಹದ್ದು ಹಾಗೆ ಸುಮ್ಮನೆ ಸಿಗುವಂತಹ ವಸ್ತು ಅಲ್ಲ ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರ ಯುದ್ಧವನ್ನು ಮಾಡಿ ಆ ಗರುಡ ದೇವರಿಗೆ ಅಮೃತವನ್ನು ಕೊಟ್ಟು ಕಳಿಸಿದ್ದಾನಂತೆ. ಅಮೃತವನ್ನು ತಂದು ಗರುಡ ದೇವರು ಕದ್ರುದೇವಿಗೆ ಕೊಟ್ಟು ತನ್ನ ತಾಯಿಗೆ ಆ ದಾಸಿತನದಿಂದ ಮೋಕ್ಷವನ್ನು ಮಾಡಿದ್ದಾರೆ ಅಂತ ಪ್ರಸಂಗ ಕಾಣ್ತದೆ. ಈ ದೃಷ್ಟಾಂತವನ್ನು ಇಟ್ಟುಕೊಂಡು ಇಲ್ಲಿ ಇಬ್ಬರು ಗರುಡ ದೇವರಿದ್ದ ಹಾಗೆ ನನಗೆ ತೋರ್ತದೆ ಅಂತ ವಿದುರ ಹೇಳ್ತಾನೆ. ಹೇಗೆ ಗರುಡ ದೇವರು ತಮ್ಮ ತಾಯಿಯ ಒಂದು ದಾಸಿತನವನ್ನು ಬಿಡಿಸಲಿಕ್ಕೋಸ್ಕರ ಅಮೃತವನ್ನು ತಗೊಂಡು ಬಂದರು, ಹಾಗೆ ನಕುಲ ಸಹದೇವರು ಇಬ್ಬರು ಗರುಡ ದೇವರಿದ್ದ ಹಾಗೆ. ಅವರು ಕೂಡ ತಮ್ಮ ಅಣ್ಣಂದಿರಾದಂತಹ ಪಾಂಡವರಿಗೆಲ್ಲ ರಾಜ್ಯ ಸಿಗಬೇಕಾಗಿದೆ. ಆ ರಾಜ್ಯವನ್ನು ಪುನಃ ಪಡ್ಕೊಳ್ಬೇಕು ಅಂದರೆ ಯುದ್ಧದಲ್ಲಿ ಗೆಲ್ಲಬೇಕು. ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ಗರುಡ ಯುದ್ಧ ಮಾಡಿ ಅಮೃತವನ್ನು ತಂದ ಹಾಗೆ ನಕುಲ ಸಹದೇವರು ಯುದ್ಧ ಮಾಡಿ ಆ ಕುರುಗಳನ್ನು ತಮ್ಮ ಕೈಲಾದಷ್ಟು ಸಂಹಾರ ಮಾಡಿ ಈ ಮತ್ತೆ ರಾಜ್ಯವನ್ನು ಪುನಃ ಪಡೆದುಕೊಳ್ಳುವುದರಲ್ಲಿ ಅವರು ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ಆದ್ದರಿಂದ ಇವರು ಮಾಡುತ್ತಾ ಇರುವಂತಹ ಒಂದು ಕೆಲಸವನ್ನು ನೋಡಿದರೆ ಅಲ್ಲಿ ಒಬ್ಬ ಗರುಡ ಇದ್ದ, ಇಲ್ಲಿ ಇಬ್ಬರು ಗರುಡರಿದ್ದ ಹಾಗೆ ನನಗೆ ತೋರ್ತಾ ಇದೆ ಅಂತ ವಿದುರ ಹೇಳ್ತಾ ಇದ್ದಾನೆ. ಅಂತಹ ನಕುಲ ಸಹದೇವರು ಕ್ಷೇಮದಿಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಮುಂದೆ ಕುಂತಿದೇವಿಯ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವಿದುರ. ಏನು ಹೇಳಬೇಕು ಅವಳ ಬಗ್ಗೆ ಅಂತಂದರೆ, ವಾಸ್ತವಿಕವಾಗಿ ಕುಂತಿದೇವಿಗೆ ಪಾಂಡುರಾಜನನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಪಾಂಡುರಾಜನನ್ನು ಬಿಟ್ಟು ಇರಲಿಕ್ಕಾಗದೆ ಹೋದರೂ ಪಾಂಡುರಾಜ ಗತಿಸಿ ಇಷ್ಟು ದಿವಸಗಳಾದರೂ ಕೂಡ ಕೇವಲ ಮಕ್ಕಳಿಗೋಸ್ಕರ ಇನ್ನೂ ಇದ್ದಾಳೆ ಅವಳು. ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು, ಮಕ್ಕಳನ್ನು ಬೆಳೆಸಬೇಕು, ಆ ಮಕ್ಕಳ ಅಭಿವೃದ್ಧಿಯನ್ನು ತಾನು ನೋಡಬೇಕು ಅಂತ ಅದು ಒಂದೇ ಒಂದು ಕಾರಣದಿಂದ ಅವಳು ಇನ್ನೂ ಕೂಡ ಅವಳು ಧೈರ್ಯದಿಂದ ಇದ್ದಾಳೆ. ಮತ್ತು ಆ ಪಾಂಡುರಾಜ ಎಂಥವನವನು, ಭಾರೀ ಪರಾಕ್ರಮಿ ಪಾಂಡುರಾಜ. ಅವನು
ಅವನ ಒಂದೇ ಒಂದು ಬಿಲ್ಲು ಅವನ ಕೈಯಲ್ಲಿದ್ದರೆ ಸಾಕಿತ್ತಂತ 4 ದಿಕ್ಕುಗಳಲ್ಲಿರುವ ಎಲ್ಲ ಶತ್ರುಗಳನ್ನು ಗೆದ್ದು ಬರುವಷ್ಟು ಸಾಮರ್ಥ್ಯ ಆ ಪಾಂಡುರಾಜನಿಗೆ ಇತ್ತಂತೆ. ಅಂತಹ ಪಾಂಡುರಾಜನ ಪತ್ನಿಯಾದಂತಹ ಕುಂತಿದೇವಿ ಅವಳು ಹೇಗಿದ್ದಾಳೆ ಅಂತ ಕುಶಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಕೊನೆಗೆ ಧೃತರಾಷ್ಟ್ರನ ಹತ್ರ ಬಯಸ್ಕೊಂಡೇ ಬಂದಿದ್ದಾನೆ ಈಗಾಗಲೇ. ಧೃತರಾಷ್ಟ್ರ ನೇರವಾಗಿ ಬೈದೆ ಹೋದ್ರು, ತಾನು ಕೊಟ್ಟ ಉಪದೇಶವನ್ನು ಸರಿಯಾಗಿ ಕೇಳದೆ ದುರ್ಯೋಧನಾದಿಗಳು ಬೈದು ತನ್ನನ್ನು ಹೊರಗಡೆ ಅಟ್ಟುವಾಗಲೂ ಕೂಡ ಅದನ್ನು ವಿರೋಧಪಡಿಸದೆ ಸುಮ್ಮನೆ ಕೂತವ ಧೃತರಾಷ್ಟ್ರ. ಆ ಧೃತರಾಷ್ಟ್ರನ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನಂತೆ. ಆ ಧೃತರಾಷ್ಟ್ರನನ್ನು ನೋಡಿದರೆ ನನಗೆ ಬಹಳ ದುಃಖ ಆಗ್ತದೆ ಅಂತ. ಸಿಟ್ಟಿಲ್ಲ ವಿದುರನಿಗೆ. ಆವಾಗಲೇ ಹೇಳಿದ್ರು, ಅವನು ಅಲ್ಲಿಂದ ಹೊರಡುವಾಗಲೇ ಯಾವ ರೀತಿಯಾದಂತಹ ಉದ್ವೇಗಕ್ಕೆ ಒಳಗಾಗದೆ ಅವರ ಅಷ್ಟೆಲ್ಲ ಬೈದರೂ ಕೂಡ ಅದನ್ನು ಸ್ವಲ್ಪವೂ ತಲೆಕೆಡಿಸಿಕೊಳ್ಳದೆ ಹೊರಟಿದ್ದ. ಆದ್ದರಿಂದ ಧೃತರಾಷ್ಟ್ರನ ಮೇಲೆ ಕೋಪ, ಬೇಸರ ಏನೂ ಇಲ್ಲ, ದುಃಖದಿಂದ ಮಾತನಾಡ್ತಾ ಇದ್ದಂತ. ಅವನನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಅನಿಸ್ತದೆ ಧೃತರಾಷ್ಟ್ರನ. ಯಾಕೆ ಅಂತ ಹೇಳಿದರೆ ಅವನು ಸುಮ್ಮನೆ ಅಧಃಪತನವನ್ನು ಹೊಂದ್ತಾ ಇದ್ದಾನೆ. ಸುಮ್ಮನೆ ಅನವಶ್ಯಕವಾಗಿ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಇಬ್ಬರು ತಮ್ಮಂದಿರು, ಅದರಲ್ಲಿ ಒಬ್ಬ ತಮ್ಮ ಪಾಂಡುರಾಜನಿಗೆ ದ್ರೋಹವನ್ನುಂಟು ಮಾಡಿದ. ಆ ಪಾಂಡುರಾಜನ ಮಕ್ಕಳಿಗೆ ಈಗಲೂ ದ್ರೋಹವನ್ನು ಮಾಡ್ತಾನೇ ಇದ್ದಾನೆ. ಹೀಗೆ ಮಾಡಿ ಒಬ್ಬ ತಮ್ಮನಿಗೆ ಅನ್ಯಾಯವನ್ನು ಮಾಡಿದ. ಇನ್ನು ಇನ್ನೊಬ್ಬ ತಮ್ಮ ನನ್ನನ್ನೂ ಕೂಡ ಮಕ್ಕಳಿಂದ ಬಯಸಿ ನನಗೆ ರಾಜ್ಯದಿಂದ ಹೊರಗೆ ಹಾಕಿಸಿ ಈ ರೀತಿಯಾಗಿ ನನ್ನನ್ನು ಕಾಡಿನಲ್ಲಿ ಅಲಿಯುವ ಹಾಗೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಈ ಧೃತರಾಷ್ಟ್ರನ ಒಂದು ಪರಿಸ್ಥಿತಿಯನ್ನು ನೋಡಿದರೆ ನನಗೆ ಬಹಳ ಕರುಣೆ ಉಂಟಾಗ್ತಾ ಇದೆ ಅಂತ ವಿದುರ ತಾನು ಹೇಳಿಕೊಳ್ತಾ ಇದ್ದಾನಂತೆ. ಹೀಗೆಲ್ಲ ಹೇಳಿ ಕೊನೆಗೆ ಕುಶಲ ಪ್ರಶ್ನೆ ಮುಗೀತಿಲ್ಲಿಗೆ. ಎಲ್ಲರ ಬಗ್ಗೆ ಒಬ್ಬೊಬ್ಬರ ಗುಣವನ್ನು ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾಯಿತು. ಅಷ್ಟೆಲ್ಲ ಆದಮೇಲೆ ಹೇಳ್ತಾ ಇದ್ದಾನಂತೆ ವಿದುರ, ಹೀಗೆ ನನಗೇನು ಬೇಸರ ಇಲ್ಲ, ಯಾಕೆ ಪರಮಾತ್ಮ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹರೇಹೇ ಮರ್ತ್ಯ ವಿಡಂಬನೇನ, ಎಲ್ಲ ಮನುಷ್ಯರಿಗೆ ಯಾರ್ಯಾರು ಯಾವ ಯಾವ ಸಂದರ್ಭದಲ್ಲಿ ಹೇಗಿರ್ತಾರೆ, ಹೇಗಿರಬೇಕು ಅನ್ನೋದನ್ನು ಪರಮಾತ್ಮ ಜಗತ್ತಿಗೆ ತೋರಿಸಿಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಎಲ್ಲ ಜನರಿಗೂ ಅವನು ಮಾಯೆಯನ್ನು ಉಂಟು ಮಾಡ್ತಾ ಇದ್ದಾನೆ ಪರಮಾತ್ಮ. ವಿದುರ ಬಹಳ ಚೆನ್ನಾಗಿ ಹೇಳ್ತಾನೆ, ಇಷ್ಟೆಲ್ಲ ಉಪನ್ಯಾಸವನ್ನು ಕೇಳ್ತೇವೆ, ಮಾಡ್ತೇವೆ, ಆದರೆ ಎಲ್ಲ ಮುಗಿದ ಮೇಲೆ ಅದೊಂದು ಪುರಾಣ ವೈರಾಗ್ಯ ಅಂತ ಒಂದು ಕಥೆ ಇರ್ತದಲ್ಲ, ಒಂದು ಮಾತಿರ್ತದಲ್ಲ. ಕೇಳುವಾಗ ಹೇಳುವಾಗ ಇನ್ನೇನು ದೇವರೇ ಕಣ್ಣು ಮುಂದೆ ಬಂದ, ಮೋಕ್ಷ ಸಿಕ್ಕೇ ಬಿಡ್ತು ಅಂತಿರ್ತದೆ. ಜಾಗಡೆ ಹೊಡೆದು ಮಂತ್ರಾಕ್ಷತೆ ತಗೊಂಡು ಹೊರಟ ಮೇಲೆ ನಮ್ಮ ಸಂಸಾರ ನಮ್ಮದೇ ಆಗೋಯ್ತು. ಆಮೇಲೆ ಇಷ್ಟೆಲ್ಲ ಕೇಳಿದ್ದು ಹೇಳಿದ್ದು ಉಳಿಯೋದೇ ಇಲ್ಲ. ಯಾಕೆ ಹೀಗೆ ಅಂತ ನಮಗನಿಸಬಹುದು. ಅದೇ ಭಗವಂತನ ಮಾಯೆ. ಅದನ್ನು ವಿದುರ ಹೇಳ್ತಾನೆ. ಪರಮಾತ್ಮನ ಬಗ್ಗೆ ಎಲ್ಲರಿಗೂ ಇಷ್ಟೆಲ್ಲ ಜ್ಞಾನ ಇದೆ. ಅಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಯಾರೂ ಅದರಿಂದ ಆ ಭಗವಂತನ ಮಾಯೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಪುರಾಣದಲ್ಲಿ ನಾವು ಕೇಳ್ತೇವೆ, ಎಲ್ಲ ಅವನೇ ಮಾಡಿಸೋನು, ಸತ್ಯ ಸಂಕಲ್ಪ, ಅವನ ಇಚ್ಛೆ ಇಲ್ಲದೆ ಏನೂ ನಡೆಯೋದಿಲ್ಲ, ಇಷ್ಟೆಲ್ಲ ನಾವು ಕೇಳಿರ್ತೇವೆ. ಮನೆಗೆ ಹೋದ ಮೇಲೆ ಯಾವುದೂ ಅಪ್ಲೈ ಆಗೋದಿಲ್ಲ. ಎಲ್ಲ ನಮ್ಮದೇ ನಮ್ಮ ಯೋಚನೆಗಳು, ನಮ್ಮದೇ ನಮ್ಮ ವಿಚಾರದಲ್ಲಿ ನಾವು ಇದ್ದು ಬಿಡ್ತೇವೆ. ಯಾಕೆ ಹೀಗೆ? ಅಷ್ಟೆಲ್ಲ ಕೇಳಿದ್ದು ಹೇಳಿದ್ದು ಯಾವುದೂ ಸಮಯಕ್ಕೆ ಬರದೇ ಇರುವ ಹಾಗೆ ಯಾಕಾಗತ್ತೆ ಅಂದರೆ, ಅದೇ ಭಗವಂತನ ಮಾಯೆ. ನಮಗಿರುವಂತಹ ಜ್ಞಾನ, ನಮಗಿರುವಂತಹ ತಿಳುವಳಿಕೆ ಅದು ಎಲ್ಲ ಸಮಯದಲ್ಲೂ ಕೆಲಸಕ್ಕೆ ಬರೋದಿಲ್ಲ. ನಮ್ಮ ಯೋಗ್ಯತಾನುಸಾರ ಆಗಾಗ ಅಷ್ಟಷ್ಟೇ ಸ್ಮರಣೆಯನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಆ ರೀತಿಯಾಗಿ ಆ ವಿದುರ ಹೇಳ್ತಾ ಇದ್ದಾನಂತೆ, ಕೃಷ್ಣ ಪರಮಾತ್ಮ ಹೀಗೆಲ್ಲ ಬೇರೆ ಬೇರೆಯವರಿಂದ ಬೇರೆ ಬೇರೆ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾನೆ. ದುರ್ಯೋಧನನಿಂದ ಒಂದು ರೀತಿ, ಧರ್ಮರಾಜನಿಂದ ಒಂದು ರೀತಿ, ಅರ್ಜುನನಿಂದ, ಭೀಮಸೇನ ದೇವರಿಂದ, ಕುಂತಿಯಿಂದ ಈ ರೀತಿಯಾಗಿ ಅವರವರಿಂದ ಆಯಾ ವ್ಯಾಪಾರಗಳನ್ನು ನಡೆಸ್ತಾ ಪರಮಾತ್ಮ ಅವನು ಅದ್ಭುತವಾದಂತಹ ಇಷ್ಟೆಲ್ಲ ಮಾಡಿದರೂ ಕೂಡ ಕೃಷ್ಣ
ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಸ್ತಾನೆ, ಆದರೆ ಯಾರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಲೋಕದಲ್ಲಿ ಅವನ ಎಲ್ಲ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ, ಅವನ ಮಾಡ್ತಾ ಇರುವಂತಹ ಎಲ್ಲ ವ್ಯಾಪಾರಗಳನ್ನು ನೋಡ್ತಾ ಇದ್ದೇವೆ, ಆದರೆ ಅವನು ಮಾತ್ರ ನಮಗೆ ಕಾಣಿಸೋದಿಲ್ಲ. ಕರೆಂಟ್ ಇದ್ದ ಹಾಗೆ ಒಳಗಡೆ ವೈರ್ಗಳಲ್ಲಿ ಕರೆಂಟು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತದೆ, ಆದರೆ ನಮಗೆ ಅದರ ಕಣ್ಣಿಗೆ ಕಾಣಿಸೋದಿಲ್ಲ. ಅದರ ವ್ಯಾಪಾರ ಬೆಳಕು, ಅದನ್ನು ನಾವು ಸುತ್ತ ನೋಡ್ತಾ ಇದ್ದೇವೆ, ಅದರ ಫಲವನ್ನು ನಾವು ಉಣ್ತಾ ಇದ್ದೇವೆ. ಹಾಗೆ ಆ ಭಗವಂತನ ವ್ಯಾಪಾರ ಇದೆ. ಈ ಭಗವಂತನ ಮಹಿಮೆಯನ್ನು ಅಲ್ಪ ಸ್ವಲ್ಪ ತಿಳಿದ ನಾನು ಇದ್ಯಾವುದಕ್ಕೂ ತಲೆ ಕೊಡದೆ ಹೀಗೆ ನಾನು ಸಂಚಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನಂತೆ. ತುಂಬ ಒಳ್ಳೆ ಮಾತನ್ನ ವಿದುರ ಹೇಳ್ತಾನಂತೆ. ಈ ದುರ್ಯೋಧನಾದಿಗಳ ಮತ್ತು ಈ ಧೃತರಾಷ್ಟ್ರನ ಪರಿಸ್ಥಿತಿಯನ್ನೆಲ್ಲ ನೋಡಿ ಲೋಕದಲ್ಲಿ ಯಾಕೆ ಹೀಗಿದೆ ಅಂತ ನಮಗೆಲ್ಲ ಬರುವ ಪ್ರಶ್ನೆಗೆ ವಿದುರ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ನೂನಂ ನೃಪಾಣಾಂ ತ್ರಿಮದೋತ್ಪಥಾನಾಂ ಮಹೀಂ ಮುಹುಶ್ಚಾಲಯತಾಂ ಚಮೂಭಿಃ ವಧಾತ್ ಪ್ರಪನ್ನಾರ್ತಿ ಜಿಹೀರ್ಷಯೇಷಃ ಹಿ ಉಪೈಕ್ಷತಾಘಂ ಭಗವಾನ್ ಕುರುಣ. ನಮಗೆ ಆಗಾಗ ಈ ಪ್ರಶ್ನೆ ಬರ್ತಾನೇ ಇರ್ತದೆ. ಅನೇಕ ಬಾರಿ ಈ ಪ್ರಶ್ನೆಗೆ ಉತ್ತರವನ್ನು ಬೇರೆ ಬೇರೆಯವರಿಂದ ಕೇಳಿರ್ತೇವೆ, ಆದರೂ ಆ ಪ್ರಶ್ನೆ ಬರ್ತದೆ. ಏನು? ಯಾಕೆ ಪರಮಾತ್ಮ ತನ್ನ ಭಕ್ತರು ಮಾಡಿದಂತಹ ಪಾಪಗಳನ್ನು ತುಂಬ ಬೇಗ ಗಮನಿಸ್ತಾನೆ, ಅವ ಭಗವಂತನ ದ್ವೇಷಿಗಳು ಮಾಡುವ ಎಷ್ಟೋ ಪಾಪಗಳನ್ನು ನೋಡೋದೇ ಇಲ್ಲ? ಇದು ಯಾವಾಗಲೂ ನಮಗೆ ಪ್ರಶ್ನೆ, ಸಂಶಯ ಇದ್ದದ್ದು. ಯಾರೋ ಭಗವದ್ಭಕ್ತರೇ ಅಲ್ಲ, ದೇವರನ್ನು ದ್ವೇಷ ಮಾಡ್ತಾ ಇರ್ತಾರೆ, ವಿಷ್ಣುವಿನ ಅಭಕ್ತರು, ಅವೈಷ್ಣವರು, ಅನಾಸಕ್ತರು, ಇಂಥವರೆಲ್ಲ ಆರಾಮವಾಗಿ ಐಷಾರಾಮಿಯಾಗಿ ಲೋಕದಲ್ಲಿ ಇರೋದನ್ನು ನೋಡ್ತೇವೆ. ನಾವು ಇಷ್ಟೆಲ್ಲ ಭಗವಂತನ ಭಕ್ತರಾಗಿದ್ದುಕೊಂಡು ಧರ್ಮಾಚರಣೆಯನ್ನು ಯಥಾಶಕ್ತಿ ಮಾಡ್ತಾ ಇದ್ದರೂ ಕೂಡ ನಮ್ಮ ಅವಸ್ಥೆ ಹೀಗೆ ಇದೆ. ಅಕ್ಕಪಕ್ಕದ ಮನೆಯಲ್ಲಿ ಈ ಪ್ರಶ್ನೆಗಳು ಬರ್ತಾ ಇರ್ತವೆ. ನಾವೆಲ್ಲ ಮಾತಾಡ್ತಾ ಕೂತಾಗ ಇದನ್ನೇ ಹೇಳ್ಕೊಡ್ತೀವಿ. ನೋಡ್ರಿ, ಅವರೆಲ್ಲ ಏನು ಯಾವಾಗಲೂ ಹಿಂಗಿರ್ತಾರೆ, ದೇವ್ರು ನೋಡಿದ್ರೆ ಅವರಿಗೆ ಎಲ್ಲ ಸಂಪತ್ತು ಕೊಡ್ತಾರೆ, ನಾವು ನೋಡ್ರಿ ಇಷ್ಟ ಇರುತ್ತೆ, ನಮ್ಗೆ ಏನೂ ಇಲ್ಲ ಅಂತ ಇದನ್ನು ನಾವು ಹೇಳ್ಕೊಡ್ತಾ ಇರ್ತೇವೆ. ವಿದುರ ಇದಕ್ಕೆ ಉತ್ತರವನ್ನು ಕೊಡ್ತಾನಂತ. ಕೃಷ್ಣನ ಈ ಕೌರವರೆಲ್ಲ ಇಷ್ಟೆಲ್ಲ ಅನ್ಯಾಯಗಳನ್ನು ಮಾಡಬೇಕಾದ್ರೆ ಕೃಷ್ಣ ಅಲ್ಲೇ ಇದ್ದ. ಕೃಷ್ಣ ಇದ್ದಂತಹ ಸಂದರ್ಭದಲ್ಲೂ ಕೌರವರು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾಗಲೂ ಕೃಷ್ಣ ಮನಸ್ಸು ಮಾಡಿದರೆ ಬರೀ ಒಂದು ಕಣ್ಣನ ನೋಟದಿಂದ ಅವರನ್ನೆಲ್ಲ ಸಂಹಾರ ಮಾಡಿಬಿಡ್ಬೋದಿತ್ತು. ಯಾವಾಗಲೂ ಅವರನ್ನು ಸಂಹಾರ ಮಾಡದೆ ಯಾಕೆ ಬಿಡ್ತಾನೆ? ಯಾಕೆ ಅವರ ಪಾಪಗಳನ್ನು ನೋಡೋದಿಲ್ಲ? ನಮ್ಮ ಪಾಪಗಳೇ ಯಾಕೆ ದೇವರ ಕಣ್ಣಿಗೆ ಬೀಳ್ತವೆ ಅಂತ ನಮಗೆ ಪ್ರಶ್ನೆ. ಅದನ್ನು ಚೆನ್ನಾಗಿ ಹೇಳ್ತಾನೆ ಅವ. ಲೋಕದಲ್ಲಿ ಯಾವಾಗಲೂ 3 ಮದಗಳು ಇರ್ತವಂತ. ವಿದ್ಯಾ, ಧನ, ಕುಲ, ತ್ರಿಮದ ಅಂತ ಕರೀತಾರೆ. ಮದಗಳು ಅಂತ ಹೇಳ್ತೇವಲ್ಲ, ಮದ. ಆ 3 ಮದಗಳು ಯಾವುದು ಅಂದರೆ ವಿದ್ಯಾಮದ, ಧನಮದ, ಕುಲಮದ. ನಾನು ಭಾರೀ ಜ್ಞಾನಿ ನಾನು ಅನ್ನುವಂತಹದ್ದು ವಿದ್ಯಾಮದ. ಆದರೆ ಧನಮದ, ನನಗೆ ಸಿಕ್ಕಾಪಟ್ಟೆ ಸಂಪತ್ತು ಇದೆ, ಬೇಕಾದಷ್ಟು ನನಗೆ ಹಣ ಇದೆ ಅನ್ನುವಂತಹದ್ದು ಧನಮದ. ಕುಲಮದ, ನಾನು ಇಂತಹ ವಂಶದಲ್ಲಿ ಬಂದವನು ಅನ್ನುವಂತಹದ್ದು ಕುಲಮದ. ಈ 3 ವಿಧವಾದಂತಹ ಮದಗಳು ಏನಿದೆಯಲ್ಲ, ಇದರಿಂದ ಲೋಕಕ್ಕೆ ಭಾರೀ ಹಾನಿ ಉಂಟಾಗ್ತದಂತ. ಈ 3 ದುರ್ಯೋಧನಾದಿಗಳಲ್ಲಿ ಸೇರಿಕೊಂಡಿದೆ. 3 ಮದಗಳು ಅವರಲ್ಲಿದೆ, ಆಯ್ತಾ? ವಿದ್ಯಾಮದ ಅನ್ನಲಿಕ್ಕೆ ದೊಡ್ಡ ದೊಡ್ಡ ಭೀಷ್ಮಾದಿಗಳಿಂದ ಧನುರ್ವಿದ್ಯಾದಿಗಳನ್ನೆಲ್ಲ ಕಲ್ತಿದ್ದಾರೆ. ವಿದ್ಯಾಮದ ಇದೆ. ನಮ್ಮ ಗುರುಗಳು ಅವರು ಇವರು ಅಂತೆಲ್ಲ ಹೇಳ್ಕೊಡ್ತಾರೆ. ವಿದ್ಯಾಮದ ಇದೆ. ಅದರ ಜೊತೆಗೆ ಇನ್ನೊಂದು ಭಾರಿ ದೊಡ್ಡ ಮದ ಯಾವುದು? ಧನ. ಐಶ್ವರ್ಯವನ್ನೆಲ್ಲ ಮೋಸ ಮಾಡಿ ಅವರ ಧರ್ಮರಾಜನಿಂದ ತಗೊಂಡಿದ್ದಾರೆ. ಬೇಕಾದಷ್ಟು ಧನ ಬಂದಿದೆ ಈಗ. ಮತ್ತು ಕುಲ ಅಂತೂ ಕೇಳಬೇಕಾದ್ದೇ ಇಲ್ಲ, ಭಾರೀ ದೊಡ್ಡ ಕುರುಕುಲದಲ್ಲಿ ಬಂದಂತಹವರು. ಹಾಗಾಗಿ 3 ಮದಗಳು ಇವರಲ್ಲಿ ಸೇರಿಕೊಂಡಿದೆ. 3 ಮದಗಳು ಸೇರಿಕೊಂಡಿದೆ ಎಂದಾಗ ಲೋಕದಲ್ಲಿ 3ರಲ್ಲಿ 1 ಮದ ಇದ್ದವರ ಹತ್ತಿರದಲ್ಲಿ ಹೋಲಿಕ್ಕೆ ನಮಗೆ ಆಗೋದಿಲ್ಲ. ಅವರ ಮದವನ್ನು, ಅವರ ವರ್ತನೆಗಳನ್ನೇ ನಾವು ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಬರೀ ವಿದ್ಯಾಮದ, ಬರೀ ಧನಮದ ಅಥವಾ ಬರೀ ಕುಲಮದ ಮದ.
ಹೀಗೆ ಒಂದು ಮದ ಇದ್ದವರ ವರ್ತನೆ ಅದೇ ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅವರನ್ನು ನಿಂದನೆ ಮಾಡ್ತೇವೆ, ಅವರನ್ನು ದುಷ್ಟರು ಅಂತ ಹೇಳ್ತೇವೆ ನಾವು. ಹಾಗಿರುವಾಗ ದುರ್ಯೋಧನಾದಿಗಳಿಗೆ ಮೂರೂ ಮದಗಳು ಸೇರ್ಕೊಂಡಿತ್ತಂತೆ. ಹೀಗೆ ಮೂರೂ ಮದಗಳಿರುವಂತಹ ಆ ದುರ್ಯೋಧನಾದಿಗಳು ತಮ್ಮ ಸೈನ್ಯದಿಂದ ಇಡೀ ಭೂಮಿಯನ್ನೇ ಅಲುಗಾಡಿಸ್ತಾ ಇದ್ದಾರೆ. ಅಲುಗಾಡಿಸೋದು ಅಂದರೆ ಅರ್ಥ ಸಜ್ಜನರನ್ನೆಲ್ಲ ಪೀಡಿಸ್ತಾ ಇದ್ದಾರಂತೆ. ಆದ್ದರಿಂದ ಇಂತಹ ಪಾಪಿಷ್ಟರಾದಂತಹ ಅವರ ಪಾಪವನ್ನು ಯಾಕೆ ಪರಮಾತ್ಮ ಅಂದರೆ ಕೃಷ್ಣ ಯಾಕೆ ಅದನ್ನು ಗಮನಿಸ್ತಾನೆ ಇಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಅವರ ಪಾಪಗಳನ್ನ ಗಮನಿಸದೇ ಇರಲಿಕ್ಕೆ ಕಾರಣ ನಾವೆಲ್ಲ ಕನ್ನಡದಲ್ಲಿ ಹೇಳ್ತಾ ಇರ್ತೇವೆ, ಪಾಪದ ಕೊಡ ತುಂಬಬೇಕು. ಅವರ ಪಾಪಿಚರಾಯು, ಅವರ ಪಾಪ ಅದು ಹೆಚ್ಚೆಚ್ಚು ಆಗಬೇಕಂತ. ಕೌರವರು ದುಷ್ಟರು ಅಂತ ಗೊತ್ತಿದ್ದಾಗ ಕೌರವರು ಹುಟ್ಟಿದ ಕೂಡಲೇ ಅವರನ್ನು ಸಂಹಾರ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಇರ್ತಿರ್ಲಿಲ್ಲಲ್ಲ. ಆದರೂ ಕೃಷ್ಣ ಪರಮಾತ್ಮ ಮಾಡಲಿಲ್ಲ. ಯಾಕೆ ಹಾಗೆ ಮಾಡಲಿಲ್ಲ ಅಂದರೆ ಮೊದಲೇ ಕೌರವರನ್ನು ಸಂಹಾರ ಮಾಡಿಬಿಟ್ರೆ ಇನ್ನು ಎಷ್ಟೋ ದುಷ್ಟರು ದೈತ್ಯರು ಎಲ್ಲ ಇದ್ದಾರೆ ಲೋಕದಲ್ಲಿ. ಅವರನ್ನು ಮೊದಲು ದುರ್ಯೋಧನನನ್ನು ಸಂಹಾರ ಮಾಡಿಬಿಟ್ರೆ ಅಯ್ಯೋ ಅವನೇ ಮೃತನಾದ ಅಂದರೆ ನಮಗತಿ ಏನು ಅಂತ ಎಲ್ಲ ದುಷ್ಟರು ಹಿಂದೆ ಹೋಗಿಬಿಡ್ತಾರೆ. ಅವರನ್ನು ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಯುದ್ಧಕ್ಕೆ ಬಂದವರನ್ನು ಮಾತ್ರ ನಾವು ಸಂಹಾರ ಮಾಡಬೇಕು. ಅವರು ದುಷ್ಟರು ಅಂತ ನಾವೇ ಹೋಗಿ ಯಾರನ್ನು ನಾವು ಸಂಹಾರ ಮಾಡುವ ಹಾಗಿಲ್ಲ, ಅದು ರಾಜನೀತಿ ಅಲ್ಲ. ಆದ್ದರಿಂದ ಕೃಷ್ಣ ಪರಮಾತ್ಮ ತಾನು ದುರ್ಯೋಧನಾದಿಗಳನ್ನು ಯಾಕೆ ಸಂಹಾರ ಮಾಡಲಿಲ್ಲ, ಅವರ ಪಾಪಗಳನ್ನು ಯಾಕೆ ಗಮನಿಸಲಿಲ್ಲ ಅಂದರೆ ಅವ ಇನ್ನೂ ಹೆಚ್ಚು ಪಾಪಗಳನ್ನು ಮಾಡಬೇಕು. ಪಾಪಗಳನ್ನು ಮಾಡಿ 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 ಹೆಚ್ಚು ಪಾಪವಾದಾಗ ಅವರನ್ನು ಸಂಹಾರ ಮಾಡಿದರೆ ಅವರಿಂದ ಅವರ ಬೆಂಬಲಿಗರು ದುಷ್ಟರು ಬೇರೆ ಬೇರೆ ದುಷ್ಟರಾಜರು ಎಲ್ಲರ ಸಂಹಾರ ಆದ ಮೇಲೆ ಸಂಪೂರ್ಣ ಭೂಭಾರಹರಣ ಆದ ಮೇಲೆ ಮತ್ತೆ ಇವರನ್ನು ಕೊಂದರೆ ಮತ್ತೆ ಆವಾಗ ಲೋಕದಲ್ಲಿ ದುಷ್ಟರೇ ಇಲ್ಲದೆ ಇರುವ ಹಾಗೆ ಆಗತ್ತೆ ಅಂತ ಇದೊಂದು ಉಪಾಯ. ಈ ಉಪಾಯವನ್ನು ಅಳವಡಿಸಿಕೊಂಡು ಕೃಷ್ಣ ಅವರ ಒಂದು ಪಾಪಗಳನ್ನು ಎಣಿಸಲಿಲ್ಲ ಅಂತ ಹೀಗೆ ಹೇಳ್ತಾ ಇದ್ದಾನೆ. ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಹೇಳ್ತಾರೆ ಮುಂದೆ. ಎಷ್ಟು ಕರುಣಾಮಯಿ ಪರಮಾತ್ಮ ಅಂತ ವಿದುರ ಹೇಳ್ತಾನೆ. ಅಜಸ್ಯ ಜನ್ಮೋತ್ಪಥನಾಶನಾಯ, ಪರಮಾತ್ಮ ಅವನು ಅವತಾರ ಮಾಡಿ ಬಂದ, ಕೃಷ್ಣನಾಗಿ ಹುಟ್ಟಿ ಬಂದ ಅಂತ ಇಟ್ಕೊಳ್ಳೋಣ. ವಾಸ್ತವಿಕವಾಗಿ ಅವನಿಗೆ ಹುಟ್ಟೇ ಇಲ್ಲ, ಜನನವೇ ಇಲ್ಲ. ಜನನವೇ ಇಲ್ಲದೇ ಇರುವಂತಹವನು ಹುಟ್ಟಿ ಬಂದಿದ್ದಾನೆ, ಅವತಾರ ಮಾಡಿ ಬಂದಿದ್ದಾನೆ. ಯಾಕೆ ಅವತಾರ ಮಾಡಬೇಕಿತ್ತು? ಅವನು ಯಾಕೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕಿತ್ತು? ಅವನು ಈ ಕೆಲಸವನ್ನು ಮಾಡಿದರೆ ಹೇಗೆ ಉಳಿದವರೆಲ್ಲ ಸತ್ಕರ್ಮಗಳನ್ನು ಮಾಡಿ ಸಂತೋಷಪಡಿಸ್ಲಿಕ್ಕೆ ಅಂತ ಒಬ್ಬ ದೇವರಿದ್ದಾನೆ. ದೇವರೆಲ್ಲ ಕೆಲಸ ಮಾಡಿ ಇನ್ಯಾರನ್ನು ಸಂತೋಷಪಡಿಸ್ಬೇಕು? ದೇವರು ಮಾಡೋ ಕೆಲಸದಿಂದ ಯಾರಿಗೂ ಅಂದರೆ ಅವನ ಮೇಲಿನ ವ್ಯಕ್ತಿ ಒಬ್ಬ ಇಲ್ಲವೇ ಇಲ್ಲ. ಯಾರನ್ನು ಪ್ರೀತಿಪಡಿಸಬೇಕಾದ ಅವಶ್ಯಕತೆ ಭಗವಂತನಿಗಿಲ್ಲ. ಆದರೂ ಯಾಕೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ಕೃಷ್ಣ ಅವತಾರ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಅವನು ಕೇವಲ ಸಜ್ಜನರ ಮೇಲಿನ ಕರುಣೆಯಿಂದಲೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಇಲ್ಲದೆ ಹೋದರೆ ಯಾವ ರೀತಿಯಾದಂತಹ ಒಂದು ಕರ್ಮಗಳಿಗೆ ಬರದೇ ಇರುವಂತಹ ಆ ಕೃಷ್ಣ ದೇಹವನ್ನು ಯಾಕೆ ಪಡ್ಕೊಳ್ಬೇಕು? ಕೃಷ್ಣ ಅನ್ನುವ ದೇಹವನ್ನು ಪಡ್ಕೊಂಡು ತನ್ನ ಭಕ್ತರನ್ನೆಲ್ಲ ಉದ್ಧಾರ ಮಾಡಿ ಅವರಿಗೆ ಜ್ಞಾನವನ್ನು ತಂದುಕೊಟ್ಟು ಜ್ಞಾನದಿಂದ ಅವರನ್ನೆಲ್ಲ ಉದ್ಧಾರ ಮಾಡಿ ಮೋಕ್ಷವನ್ನು ತಂದುಕೊಡಬೇಕಾಗಿದೆ. ಭಕ್ತರ ಮೇಲೆ ತನ್ನ ಸಜ್ಜನರ ಮೇಲಿರುವ ಕರುಣೆಯಿಂದ ಪರಮಾತ್ಮ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಆ ಭಗವಂತನ ಒಂದು ಅದ್ಭುತವಾದಂತಹ ಕಾರುಣ್ಯವನ್ನು ಅವನು ನೆನಪಿಸಿಕೊಳ್ತಾ ಇದ್ದಾನೆ. ಅರ್ಥಾಯ ಜಾತಸ್ಯ ಯದುಷು ಅಜಸ್ಯ ವಾರ್ತಾಂಸಖೇ ಕೀರ್ತಯ ತೀರ್ಥಕೀರ್ತೇ ಅಂತ ಹೇಳಿ ಆ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ವಿದುರ ತನ್ನ ಪ್ರಶ್ನೆಯನ್ನು ಅಲ್ಲಿಗೆ ಮುಗಿಸ್ತಾ ಇದ್ದಾನೆ. ಇಂತಹ ಕೃಷ್ಣನ ಜನನವೇ ಇಲ್ಲದೆ ಹೋದರೂ ಕೂಡ ತನ್ನವರ ಉದ್ಧಾರಕ್ಕಾಗಿ ಅವತಾರ ಮಾಡಿದಂತಹ ಆ ಕೃಷ್ಣ ಅವನ ಒಂದು ವಾರ್ತಾ, ಅವನ ಬಗ್ಗೆ ವಿಚಾರವನ್ನು ನನಗೆಲ್ಲ ಹೇಳಬೇಕು ಅಂತ ಕೇಳ್ತಾ ಇದ್ದಾನಂತೆ ಆ ವಿದುರ ಉದ್ಧವನನ್ನು ಕುರಿತು. ಆವಾಗ
ಏನಾಯಿತು ಉದ್ಧವನಲ್ಲಿ ಅಂತ ಹೇಳ್ತಾ ಇದ್ದ. ಆವಾಗ ಉದ್ಧವ ಭಾರೀ ಮೂಕವಿಸ್ಮಿತನಾಗಿ ಬಿಟ್ಟ ಅಂತ. ಯಾವಾಗ ವಿದುರ ಇಷ್ಟರವರೆಗೂ ಸಾತ್ಯಕಿ ಬಗ್ಗೆ ಹೇಗಿದ್ದಾನೆ, ಧರ್ಮರಾಜ ಹೇಗಿದ್ದಾನೆ, ಅರ್ಜುನ ಹೇಗಿದ್ದಾನೆ, ಕುಂತಿ ಹೇಗಿದ್ದಾಳೆ, ಅವರೆಲ್ಲರ ಬಗ್ಗೆ ಇವರು ಹೇಗಿದ್ದಾರೆ ಅಂತ ಕೇಳಿ ಕೊನೆಗೆ ಕೃಷ್ಣನ ಬಗ್ಗೆ ಹೇಳು ಅಂತ ಕೇಳಿದ್ನಲ್ಲ, ಆವಾಗ ಉದ್ಧವ ಭಾರೀ ಭಾವುಕನಾಗಿ ಬಿಟ್ಟಂತ. ಎಷ್ಟು ಭಾವುಕನಾಗಿ ಬಿಟ್ಟ ಅಂತ ಹೇಳಿದರೆ, ಔತ್ಕಂಠ್ಯಾತ್ ಸ್ಮಾರಿತೇಶ್ವರ, ಉತ್ಕಂಠಿತನಾಗಿ ಬಿಟ್ಟಿದ್ದಾನಂತೆ. ಅವನು ಕೃಷ್ಣನ ಬಗ್ಗೆ ಹೇಳು ಅಂತ ಕೃಷ್ಣನನ್ನೇ ನೆನಪಿಸಿಬಿಟ್ಟ. ಇಲ್ಲಿವರೆಗೂ ಅವರಿವರ ಸಂಬಂಧಿಕರ ಕಥೆಯನ್ನು ಕೇಳ್ತಾ ಇದ್ದ, ಆಯಿತು ಅಂತ ಸುಮ್ಮನೆ ಕೇಳ್ತಾ ಇದ್ದ. ಕೃಷ್ಣ ಅಂತ ಹೇಳಿದ ಇವ, ಕೃಷ್ಣನ ಬಗ್ಗೆ ಹೇಳು ಅಂತ ಕೇಳಿದ. ಯಾವಾಗ ಕೃಷ್ಣನ ಸ್ಮರಣೆ ಆಯಿತೋ ಪ್ರತಿವಕ್ತುಂನ ಚ ಉತ್ಸೇಹೆ, ಏನೂ ಪ್ರತಿಯಾಗಿ ಮಾತನಾಡಲಿಕ್ಕೆ ಆಗಲಿಲ್ಲ ಅಂತ ಅವನಿಗೆ. ನಮಗೂ ಮಾತಾಡಲಿಕ್ಕೆ ಆಗೋದಿಲ್ಲ ಯಾವಾಗ ಅಂದರೆ ವಿಷಯ ಇಲ್ಲದೆ ಇರುವಾಗ. ಇವನಿಗೆ ವಿಷಯ ಇಲ್ಲ ಅಲ್ಲ, ವಿಷಯ ಬಹಳ ಇದೆ, ಹೇಳುವ ವಿಷಯಗಳಲ್ಲಿ ಅಷ್ಟು ತನ್ಮಯನಾಗಿದ್ದಾನೆ. ಆದ್ದರಿಂದ ಅವನು ಸ್ವಲ್ಪ ಹೊತ್ತು ಮಾತೇ ಆಡಲಿಲ್ಲ ಅಂತ. ಅದಕ್ಕೆ ಅವನ ಬಗ್ಗೆ ಯಾಕೆ ಅಷ್ಟು ಅವನು ಭಾವುಕನಾಗಿದ್ದಾನೆ ಅಂತ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಸಣ್ಣ ಬಾಲಕ ಅಂತೆ ಉದ್ಧವ, 5 ವರ್ಷದ ಬಾಲಕ, ಪಂಚಹಾಯನಃ, 5 ವರ್ಷದ ಬಾಲಕನಾಗಿದ್ದನಂತೆ ಉದ್ಧವ. ಅವನು ಹಾಗಿದ್ದಾಗ ತಾಯಿ ಊಟಕ್ಕೆ ಬಾ ಅಂತ ಕರೀತಾ ಇದ್ದಾಳಂತೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಬೇರೆ ಬೇರೆ ಸಮಯದಲ್ಲಿ ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ತಾಯಿ ಕರೀತಾ ಇದ್ದಾಳಂತೆ. ಕರೆದಾಗ ಆ ಪುಟ್ಟ 5 ವರ್ಷದ ಬಾಲಕ ಉದ್ಧವ ಬೇಡ ನನಗೆ ಊಟ ಅಂತಾನಂತೆ. ನನಗೆ ಊಟ ಬೇಡ, ನಾ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ, ಬರೋದಿಲ್ಲ ಅಂತ. ಹಾಗೆ ಮನೆಯಲ್ಲಿ ಮಕ್ಕಳೆಲ್ಲ ಏನೇನೋ ಸಣ್ಣ ಸಣ್ಣ ಪ್ರತಿಮೆಗಳನ್ನು ಏನೋ ಗೊಂಬೆಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಹಾಗೆ 5 ವರ್ಷದವನಾಗಿದ್ದಾಗಲೇ ಭಾರೀ ಭಗವಂತನಲ್ಲಿ ಭಕ್ತಿ. ಆದ್ದರಿಂದ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ 5 ವರ್ಷದವರಾಗಿದ್ದಾಗ ಮಾತ್ರ ಭಕ್ತಿ ಇರ್ತದೆ, ದೇವರ ಪೂಜೆ ಅದು ಇದು ಅಂತ ಅವಾಗಷ್ಟೇ ಇರ್ತದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಮರೆಮಾಚಿ ಹೋಗ್ಬಿಡ್ತದೆ. ನಾವು ಅವಾಗಲೇ ಅದನ್ನು ನೋಡಿ ಸಂತೋಷ ಪಡಬೇಕು. ಆಮೇಲೆ ಉಳಿತಾ ಹೇಗಿರ್ತದೋ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ. ಉದ್ಧವನ ಗತಿ ಹಾಗಲ್ಲ. 5 ವರ್ಷದವನಾಗಿದ್ದಾಗರಿಂದ ಪ್ರಾರಂಭವಾದಂತಹ ಕೃಷ್ಣನ ಭಕ್ತಿ, ಕೃಷ್ಣನ ಪೂಜೆ ಮಾಡುವಲ್ಲಿರುವಂತಹ ಉತ್ಸಾಹ ಈಗಲೂ ಹಾಗೇ ಇದೆ ಅಂತ. ಅದು ತೋರಿಸಿಕೊಳ್ಳುವ ಬಗೆಯನ್ನು ಶುಕಾಚಾರ್ಯರು ಹೇಳ್ತಾ ಇದ್ದಾರಂತೆ. ಬಾಲ್ಯದಲ್ಲಿದ್ದಾಗಲೇ ದೇವರ ಪೂಜೆಯನ್ನು ಮಾಡ್ತಾ ಊಟ ಬೇಡ, ತಿಂಡಿ ಬೇಡ, ನಿದ್ದೆ ಬೇಡ ಅಂತ ಹೇಳಿದಂತಹವನು ಆ ಉದ್ಧವ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಅವನು ಹೇಗೆ ತಾನೇ ಮಾತಾಡಲಿಕ್ಕೆ ಸಾಧ್ಯ ಅಂತ. ಉದ್ಧವನ ಬಾಯಿಂದ ಮಾತುಗಳು ಹೇಗೆ ತಾನೇ ಬರುತ್ತೆ ಅಂತ. ಯಾಕೆ ಅಂದರೆ ಕೃಷ್ಣನನ್ನು ಉಪಾಸನೆ ಮಾಡ್ತಾ, ಕೃಷ್ಣನನ್ನು ಪೂಜೆ ಮಾಡ್ತಾ 5 ಇದ್ದವನು 50 ಆದ, 50 ಇದ್ದವನು 500 ಆದ ಅಂತ. ಅವನು ಮುಪ್ಪನ್ನು ಪಡ್ಕೊಂಡ, ಮುದುಕನಾದ. ಹೇಗೆ ಮುದುಕನಾದ ಅಂದರೆ 5ರಲ್ಲಿ ಏನು ಉತ್ಸಾಹ ಇತ್ತೋ 50ರಲ್ಲೂ ಅದೇ ಉತ್ಸಾಹ, ದೇವರ ಪೂಜೆ ಮಾಡುವ ಉತ್ಸಾಹ. ಅಷ್ಟು ಉತ್ಸಾಹದಿಂದ ಅಷ್ಟೂ ವರ್ಷ ಭಗವಂತನ ಕೃಷ್ಣನ ಪೂಜೆಯನ್ನು ಮಾಡಿದ್ದರಿಂದಲೇ ಅವನು ಇಷ್ಟು ಭಾವುಕನಾಗಿ ಇದ್ದಾನೆ. ಆದ್ದರಿಂದ ತೀವ್ರೇಣ ಭಕ್ತಿಯೋಗೇನ ಅಂತ ಹೇಳ್ತಾರೆ. ಪ್ರಬ್ರೂಯಾತ್, ಆ ಕೃಷ್ಣನ ಪಾದಗಳನ್ನು ಸ್ಮರಣೆ ಮಾಡ್ತಾ ಇರುವವನು ಅವನು ಒಂಥರ ಸಮಾಧ್ಯವಸ್ಥೆಗೆ ಹೋಗಿಬಿಟ್ಟಿದ್ದಾನಂತೆ. ಆದ್ದರಿಂದ ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಕ್ಕೆ ಸಾಧ್ಯವಾಗಲಿಲ್ಲಂತೆ. 1 ಮುಹೂರ್ತದ ಕಾಲ ಸುಮ್ಮನೆ ಇದ್ದನಂತೆ. ಆಮೇಲೆ ಒಳಗೆ ಆ ಸಮಾಧ್ಯವಸ್ಥೆಯಲ್ಲಿದ್ದಾಗಲೇ ಕೃಷ್ಣನ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಬಹಳ ಪುಳಕಿತನಾಗಿದ್ದಾನಂತೆ. ಇಡೀ ಶರೀರ ಪೂರ್ತಿ ರೋಮಾಂಚನವಾಗಿದೆ ಅಂತ ಅವನಿಗೆ. ಕಣ್ಣು ಮುಚ್ಚಿದ್ದಾನೆ, ಸಮಾಧ್ಯವಸ್ಥೆಗೆ ಹೋಗಿ ಕಣ್ಣು ಮುಚ್ಚಿದ್ದಾನೆ. ಮುಚ್ಚಿದ ಕಣ್ಣಿನಿಂದ ನೀರು ದಳ ಸುರಿತಾ ಇದೆ ಅಂತ ಉದ್ಧವನಿಗೆ. ಯಾಕೆ ಅಂತಂದರೆ ಕೃಷ್ಣನನ್ನು ಸ್ಮರಣೆ ಮಾಡಿದ್ದಾರೆ. ನಮಗೆ ಇಂತಹ ಭಕ್ತಿಯ ಕಲ್ಪನೆ ಕೂಡ ಇರೋದಿಲ್ಲ. ನಾವು ಏನಾದರೂ ಒಂದು ವಸ್ತುವನ್ನು ಕಳ್ಕೊಂಡ್ರೆ ಅಷ್ಟು ಅಳತೇವೆ ನಾವು.
ಹೋ ಅಂತ ಅಳ್ತೇವೆ ಏನೋ ಒಂದು ವಸ್ತುವನ್ನು ಕಳ್ಕೊಂಡು ಬಿಟ್ರೆ. ಇವನಿಗೆ ಯಾವ ವಸ್ತುವನ್ನು ಕಳ್ಕೊಂಡಿದ್ದಕ್ಕಲ್ಲ, ಯಾವ ವ್ಯಕ್ತಿಯನ್ನು ನೆನಪಿಸಿಕೊಂಡಿದ್ದಕ್ಕಲ್ಲ, ಕೃಷ್ಣನ ನೆನಪಾಗಿದ್ದರಿಂದ ಅಷ್ಟು ಭಾವುಕನಾಗಿದ್ದಾನೆ. ಅವನನ್ನು ಮನಸ್ಸಿನಿಂದ ಪೂಜೆ ಮಾಡ್ತಾ ಮಾಡ್ತಾ ಸಮಾಧ್ಯವಸ್ಥೆಗೆ ಹೋಗಿದ್ದಾನೆ. ಹೋದವನು ಅಷ್ಟು ಭಾವುಕನಾಗಿ ಮುಚ್ಚಿದ ಕಣ್ಣಿನಿಂದ ಹಾಗೇ ನೀರು ಸುರಿತಾ ಇದೆಯಂತೆ. ಬಹಳ ಭಕ್ತಿಯ ಆಳದಲ್ಲಿ ಹೋಗಿದ್ದಾನಂತೆ. ಕೊನೆಗೆ ಅವನು ಎದ್ದಿದ್ದಾನಂತೆ, ಎಚ್ಚರಗೊಂಡಿದ್ದಾನೆ. ಪೂರ್ತಿ ಒಳಗೆ ಸಮಾಧ್ಯವಸ್ಥೆಗೆ ಹೋದಂತಹ ಉದ್ಧವ ಎಚ್ಚರಗೊಂಡಿದ್ದಾನೆ. ಎಚ್ಚರಗೊಂಡು ನಿಧಾನವಾಗಿ, ಶುಕಾಚಾರ್ಯರು ಚೆನ್ನಾಗಿ ಹೇಳ್ತಾರೆ, ನಿಧಾನವಾಗಿ ದೇವಲೋಕದಿಂದ ಭೂಲೋಕಕ್ಕೆ ಬಂದ ಉದ್ಧವ ಅಂತ. ಶರೀರ ಭೂಲೋಕದಲ್ಲೇ ಇದೆ, ಎಲ್ಲೂ ಹೋಗಿಲ್ಲ, ಅವ ಅಲ್ಲೇ ಇದ್ದಾನೆ, ಎದುರುಗಡೆ ವಿದುರನ ಎದುರಿಗೆ ಇದ್ದಾನೆ. ಆದರೆ ಅವನು ಮನಸ್ಸಿನಿಂದ ದೇವಲೋಕಕ್ಕೆ ಪ್ರವೇಶ ಮಾಡಿ ಅಲ್ಲಿ ಭಗವಂತನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ನಂತ. ಅದರಿಂದ ಆ ದೇವಲೋಕದಿಂದ ನಿಧಾನವಾಗಿ ಭೂಲೋಕಕ್ಕೆ ಬಂದಿದ್ದಾನಂತೆ. ಕಣ್ಣುಗಳನ್ನು ಒರೆಸಿಕೊಂಡು ಉದ್ಧವ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ದಾನೆ. ಕೃಷ್ಣನ ಬಗ್ಗೆ, ನಿನ್ನ ಸಂಬಂಧಿಕರ ಬಗ್ಗೆ ಹೇಳು ಅಂತ ಕೇಳ್ತಾ ಇದ್ದೀಯಲ್ಲ ವಿದುರ, ಏನಂತ ಹೇಳಿ ಅವರ ಪರಿಸ್ಥಿತಿಯನ್ನು, ನಾನು ಯಾದವರ ಪರಿಸ್ಥಿತಿ ಏನಂತ ಹೇಳಲಿ ಅಂತ ಕೇಳ್ತಾ ಇದ್ದಾನಂತ. ಯಾಕೆ ಅಂದರೆ ಕೃಷ್ಣ ಎಂಬಂತಹ ಸೂರ್ಯ ಅಸ್ತಂಗತವಾಗುವ ಸಮಯ ಬಂದಿದೆ. ಕೃಷ್ಣ ತನ್ನ ಅವತಾರವನ್ನು ಸಮಾಪನೆ ಮಾಡುವ ಸಮಯ ಬಂದಿದೆ. ಈ ಯಾದವರೆಲ್ಲರೂ ಕೂಡ ಶತ್ರುಗಳೆಂಬ ಹೆಬ್ಬಾವಿನಿಂದ ನುಂಗಲ್ಪಡ್ತಾ ಇದ್ದಾರೆ. ಹೀಗೆಲ್ಲ ಆಗ್ತಾ ಇರುವಾಗ ನೀನು ಅವರಲ್ಲಿ ಇದ್ದಂತಹ ಕಾಂತಿ ಎಲ್ಲ ಇಳಿದು ಹೋಗಿದೆ ಯಾದವರಲ್ಲಿ. ಇಂತಹ ಸಂದರ್ಭದಲ್ಲಿ ಅವರ ಕುಶಲ ಪ್ರಶ್ನೆ ಮಾಡ್ತಾ ಇದ್ದೀಯಪ್ಪ. ಕಿಮ್ನು ನಃ ಕುಶಲಂ ಬ್ರೂಯಾಂ ಗತಶ್ರೀಷು ಯದುಶ್ವಹಂ. ಏನು ಕುಶಲವನ್ನು ಹೇಳಲಿ, ಅವರು ಹೇಗೆ ಆರಾಮಾಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಏನು ಹೇಳಲಿ ನಾನು ಅಂತ ಉದ್ಧವ ಕೇಳ್ತಾ ಇದ್ದಾನೆ. ಒಂದು ದುಃಖದಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾನಂತ. ಯಾದವರ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆ, ನಮ್ಮೆಲ್ಲರ ಬಗ್ಗೆ ಒಂದು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಉದ್ಧವ. ದುರ್ಭಗೋಬತ ಲೋಕೋಯಂ. ಈ ಲೋಕದ ಜನರಿದ್ದಾರಲ್ಲ, ಭಾರಿ ದುರ್ಭಾಗ್ಯಶಾಲಿಗಳು. ನಮಗೆ ಬೈತಾ ಇರೋದು, ಬೇರೆ ಯಾರಿಗಲ್ಲ. ಯಾಕೆ ಅಂದರೆ ಯದವೋ ನಿತರಾಮಪಿ, ಯದುಗಳು ಇನ್ನೂ ಹೆಚ್ಚು ದುರ್ಭಗರು ಅಂತ. ಇಡೀ ಆಗಿನ ಕೃಷ್ಣನ ಸಮಯದಲ್ಲಿ ಇದ್ದಂತಹ ಎಲ್ಲ ಜನರು ಕೂಡ ದೌರ್ಭಾಗ್ಯಶಾಲಿಗಳು. ತತ್ರಾಪಿ ಯಾದವರು ಇನ್ನೂ ದೌರ್ಭಾಗ್ಯಶಾಲಿಗಳು. ಯಾಕೆ ಇಷ್ಟು ಬೈತಾ ಇದ್ದೀರಿ, ವಿಷಯ ಏನು ಮೊದಲು ಹೇಳ್ರಿ. ಸುಮ್ಮನೆ ಪ್ರಾರಂಭದಲ್ಲಿ ಬೈದು ಬಿಟ್ಟರೆ ಯಾಕೆ ಬೈತಾ ಇದ್ದಾರೆ ಅಂತಲೇ ಗೊತ್ತಾಗಿರೋದಿಲ್ಲ. ಎಷ್ಟೋ ಸಮಯದಲ್ಲಿ ಹಾಗಾಗಿಬಿಡ್ತದೆ. ಯಾರೋ ನಮ್ಮನ್ನು ಬೈತಾ ಇರ್ತಾರೆ, ನಾವು ಸುಮ್ಮನೆ ಬೈಸ್ಕೊಂಡು ಬಿಡ್ತೇವೆ. ಅರ್ಧ ಗಂಟೆ ಆದಮೇಲೆ ಕೇಳ್ತಾರೆ, ಯಾಕೆ ಬೈತಾ ಇದ್ದೀರಿ, ವಿಷಯ ಹೇಳ್ರಿ. ಹಾಗೆ ಮೊದಲು ಉದ್ಧವ ಬೈತಾ ಇದ್ದಾನೆ, ಈ ಲೋಕದ ಜನರು ಭಾರಿ ದೌರ್ಭಾಗ್ಯಶಾಲಿಗಳು, ಯಾದವರು ಇನ್ನೂ ದೌರ್ಭಾಗ್ಯಶಾಲಿಗಳು. ಯಾಕೆ ಅಂತಂದರೆ ಯೇ ಸಮ್ಮಸಂತೋ ನವಿದು ಹರಿಮ್ಮೀನ ಇವೋಡುಪಂ ಅಂತ. ಹೇಗೆ ಒಂದು ಉದಾಹರಣೆಯನ್ನು ಕೊಡ್ತಾನೆ ಉದ್ಧವ. ಮತ್ಸ್ಯರೂಪಿ ಪರಮಾತ್ಮ ನೀರಿನ ಒಳಗೇ ಇದ್ದಾನೆ. ನೀರಿನ ಒಳಗೇ ಇದ್ದರೂ ಕೂಡ ಯಾವ ಮೀನುಗಳಿಗೂ ಕೂಡ ಅಲ್ಲೇ ಇದ್ದಂತಹ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ, ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಕೃಷ್ಣ ಇಷ್ಟೂ ವರ್ಷ ಇಲ್ಲೇ ಇದ್ದ, ಎಲ್ಲರ ಮಧ್ಯದಲ್ಲೇ ಇದ್ದ, ಶರೀರದಿದ್ದು. ನಮ್ಮ ಅನುಗ್ರಹಕ್ಕೆ, ನಮ್ಮ ಹಣೆ ಬಾರಕ್ಕೆ, ನಮ್ಮ ಎದುರಿಗೆ ಕಣ್ಣಾರೆ ಅಂತೂ ಪರಮಾತ್ಮ ಇಲ್ಲ. ಆದರೆ ಆವಾಗ ಹಾಗಲ್ಲ, ಕೃಷ್ಣ ಸ್ವಯಂ ಶರೀರ ಧಾರಣೆಯನ್ನು ಮಾಡಿಕೊಂಡು ಎಲ್ಲ ಜನರ ಮಧ್ಯದಲ್ಲಿ ಇದ್ದ. ತತ್ರಾಪಿ ಸಂಬಂಧಿಕರು ಅಂತ ಯಾದವರ ಮಧ್ಯದಲ್ಲಂತೂ ಎಷ್ಟೋ ದಿವಸ ಇದ್ದಾನೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾದವರಿಗೆ ಇವನು ಕೃಷ್ಣ ಪರಮಾತ್ಮ ಅಂತ ಗೊತ್ತಾಗಲಿಲ್ಲಲ್ಲ. ಉಳಿದ ಮನುಷ್ಯರಿಗೆ ಯಾರಿಗೂ ಕೂಡ ಇವನು ತ್ರೈಲೋಕ್ಯಾಧಿಪತಿ ನಾರಾಯಣ ಭಗವಂತ ಅನ್ನುವ ಯೋಚನೆಯೇ ಬರಲಿಲ್ಲಲ್ಲ. ದೌರ್ಭಾಗ್ಯಶಾಲಿಗಳು ಇವರು ಅಂತ ಉದ್ಧವ ಅವನು ದುಃಖದಿಂದ ಹೇಳಿಕೊಳ್ತಾ ಇದ್ದಾನಂತೆ. ವಾಸ್ತವಿಕವಾಗಿ ನೋಡಿದ್ರೆ ನಾವು ಕೂಡ ಹಾಗೆ, ನಮಗೇನು ಗೊತ್ತಿದೆ, ಯಾವಾಗಲೂ ಒಳಗೆ ನಮ್ಮ ಶರೀರದ ಒಳಗೆ
ಯಾವಾಗಲೂ ಭಗವಂತ ಸನ್ನಿಹಿತನಾಗಿದ್ದಾನೆ. ಎಲ್ಲ ಕಡೆ ಭಗವಂತನ ರೂಪ ಇದೆ. ಬ್ರಾಹ್ಮಣರಲ್ಲಿ ಇದೆ, ಪ್ರತಿಮೆಗಳಲ್ಲಿ ಇದೆ, ತುಳಸಿ ವೃಂದಾವನಗಳಲ್ಲಿ ಇದೆ, ಎಲ್ಲ ಕಡೆ ಅಲ್ಲಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಆ ಸನ್ನಿಹಿತನಾದ ಪರಮಾತ್ಮನ ಒಂದು ಯೋಚನೆಯನ್ನು, ಸನ್ನಿಧಾನವನ್ನು ಅರ್ಥ ಮಾಡಿಕೊಳ್ಳದೆ ನಾವೂ ಕೂಡ ಹಾಗೆ ಸಮಯವನ್ನು ಕಳೀತಾ ಹೋಗ್ತಾ ಇದ್ದೇವೆ. ಆದ್ದರಿಂದ ಉದ್ಧವ ದುಃಖದಿಂದ ಹೇಳ್ತಾ ಇದ್ದಾನಂತೆ, ಜೊತೆಗೇ ಇದ್ದಂತಹ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿಲ್ಲಲ್ಲ ಇವರು, ಇವನು ಕೃಷ್ಣ ಅಂತ ತಿಳ್ಕೊಳ್ಳಿಲ್ಲಲ್ಲ ಇವರು, ಎಂತಹ ದೌರ್ಭಾಗ್ಯಶಾಲಿಗಳು. ಮತ್ತು ಯಾದವರು ಅಂದರೆ ಎಂಥವರು, ಯಾರು ಅಂದ್ಕೊಂಡಿದ್ದೀರಿ? ಭಾರೀ ಕುಶಲರವರು, ಒಳಗಿನ ಅಂತರಾಳವನ್ನು ತಿಳ್ಕೊಳ್ಳೋದರಲ್ಲಿ. ಅಂದರೆ ಅರ್ಥ, ಮಾತಾಡದೆ ಸನ್ನೆ ಸೂಚನೆಗಳಿಂದ ಎಲ್ಲವನ್ನೂ ಅರಿತುಕೊಳ್ಳಬಹುದು ಬಲ್ಲವರು ಮನೋಜ್ಞಾನಿಗಳು ಅಂತ ಅರ್ಥ. ಕೆಲವರು ಮನೋವಿಜ್ಞಾನಿಗಳೆಲ್ಲ ಇರ್ತಾರೆ, ನಾವು ಅವ್ರ ಮುಂದೆ ಏನು ಹೇಳಬೇಕಾದಿಲ್ಲ, ಎದುರಿಗೆ ಹೋಗಿ ಕೂತ್ರೆ ಸಾಕು, ನಮ್ಮ ಹಾವಭಾವದೆಲ್ಲ ನೋಡಿ ನೀವು ಇಂಥವರು ಅಂತ ಹೇಳಿಬಿಡ್ತಾರೆ. ಹೀಗೆ ಯಾದವರು ಅಷ್ಟು ನಿಪುಣರಾಗಿದ್ದರಂತೆ. ಆದ್ದರಿಂದ ಈ ರೀತಿಯಾಗಿ ಒಳಗಿನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದ ಯಾದವರೂ ಕೂಡ ಕೃಷ್ಣ ಅಂದರೆ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಭಗವಂತ ಅಂತ ತಿಳ್ಕೊಳ್ಳದೆ ಹೋದ್ರಲ್ಲ, ಎಂತಹ ದೌರ್ಭಾಗ್ಯಶಾಲಿಗಳು ಅಂತ ಹೀಗೆ ಅವರ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾನಂತೆ ಉದ್ಧವ. ಅಷ್ಟೇ ಅಲ್ಲದೆ ಒಂದು ಅತ್ಯಂತ ದುಃಖಕರವಾದ ಸುದ್ದಿಯನ್ನು ವಿದುರನಿಗೆ ಹೇಳ್ತಾ ಇದ್ದಾನೆ. ಏನು ಅಂದರೆ, ಕೃಷ್ಣ ಇಲ್ಲಿಯವರೆಗೂ ತನ್ನ ಅದ್ಭುತವಾದ ಶರೀರವನ್ನು ಎಲ್ಲರಿಗೂ ತೋರಿಸಿ ತನ್ನ ಶರೀರದ ದರ್ಶನದಿಂದ ಎಲ್ಲ ಭಕ್ತರಲ್ಲಿರುವ ದುಃಖವನ್ನು, ಕಷ್ಟವನ್ನು ಎಲ್ಲ ದೂರ ಮಾಡಿದ. ಹಾಗೆ ದೂರ ಮಾಡಿ ಏನು ಮಾಡಿದ ಅಂತಂದರೆ, ಆದಾಯ ಅಂತರಧಾತ್ಯಸ್ತು ಸ್ವಬಿಂಬಂ ಲೋಕಲೋಚನಂ. ಭಗವಂತನ ಶರೀರ ಇಷ್ಟರವರೆಗೂ ಎಲ್ಲರಿಗೂ ಕಾಣುವ ಹಾಗೆ ಇತ್ತು. ಆ ಕೃಷ್ಣನ ಪರಮಾತ್ಮನ ಶರೀರ ಇಲ್ಲಿಯವರೆಗೂ ಎಲ್ಲರಿಗೂ ತೋರಿಸಿ, ಇನ್ನು ಆ ಎಲ್ಲರಿಗೂ ಕಣ್ಮರೆಯಾಗಿ ಆ ಪರಮಾತ್ಮ ತನ್ನ ಶರೀರವನ್ನು ತೆಗೆದುಕೊಂಡು ಹೊರಡುವವನಿದ್ದಾನೆ. ಅರ್ಥಾತ್ ಅವನು ಅದೃಶ್ಯನಾಗ್ತಾನೆ, ತನ್ನ ಅವತಾರವನ್ನು ಮುಗಿಸುವವನಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವನ ಶರೀರ ಎಂತಹದ್ದು, ಅದ್ಭುತವಾದ ಸಚ್ಚಿದಾನಂದಮಯವಾದ ಶರೀರ ಅದು. ಎಲ್ಲ ಮನುಷ್ಯರ ಒಂದು ಉಪದೇಶಕ್ಕೋಸ್ಕರ, ಮನುಷ್ಯರಿಗೆ ಲೋಕಕ್ಕೆ ವಿಡಂಬನೆ ಮಾಡಲಿಕ್ಕೋಸ್ಕರ, ಹೇಗಿರಬೇಕು ಹೇಗಿರಬಾರ್ದು ಎಲ್ಲವನ್ನ ತಿಳಿಸಿಕೊಡ್ಲಿಕ್ಕೋಸ್ಕರ ಇರುವಂತಹ ಅದ್ಭುತವಾದಂತಹ ಶರೀರ. ಅದನ್ನು ಕೃಷ್ಣ ಧಾರಣೆ ಮಾಡಿದ್ದಾನೆ. ಆ ಶರೀರದ ಸೌಂದರ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಮೈ ಮೇಲೆ ಅನೇಕ ಆಭರಣಗಳಿವೆ. ಅನೇಕ ಆಭರಣಗಳಿದ್ದರೆ ನಾವು ಆಭರಣಗಳನ್ನು ಧಾರಣೆ ಮಾಡಿಕೊಂಡ್ರೆ ಆಭರಣಗಳಿಂದ ಸ್ವಲ್ಪ ಸ್ವಲ್ಪ ನಾವು ಚೆನ್ನಾಗಿ ಕಾಣ್ತೇವೆ. ಈ ಆಭರಣ ಧಾರಣೆ ಮಾಡಿಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಆಭರಣಗಳಿಂದ ನಮಗೆ ಸ್ವಲ್ಪ ಏನಾದರೂ ಸೌಂದರ್ಯದಲ್ಲಿ ಹೆಚ್ಚಾದ ಹಾಗೆ ಕಾಣ್ತದೆ. ಆದರೆ ಆ ಕೃಷ್ಣನ ಶರೀರ ಹಾಗಲ್ಲಂತೆ. ಅವನದ್ದು ಭೂಷಣಾಂಗಂ. ಕೃಷ್ಣ ಧಾರಣೆ ಮಾಡಿದ್ದರಿಂದ ಆಭರಣಗಳಿಗೆ ಶೋಭೆ ಬರ್ತಾ ಇತ್ತಂತೆ. ಕೃಷ್ಣ ಧಾರಣೆ ಮಾಡಿದ್ದಾನ, ಅದ್ಭುತವಾಗಿದೆ ಆಭರಣ ಅಂತ. ನಾವು ಹಾಗಲ್ಲ, ನೀವು ಈ ಆಭರಣ ಧರಿಸಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಆಭರಣಗಳನ್ನು ಧಾರಣೆ ಮಾಡಿಕೊಂಡು ನಮ್ಮ ಸೌಂದರ್ಯವನ್ನು ನಾವು ವ್ಯಕ್ತಪಡಿಸಿಕೊಳ್ಳುವಂತಹದ್ದು ಮನುಷ್ಯರ ರೂಢಿಯಾದರೆ, ಆಭರಣಗಳನ್ನು ಅವ ಯಾಕೆ ಧಾರಣೆ ಮಾಡ್ತಾನೆ ಅಂದರೆ ಆಭರಣಗಳಿಗೆ ಭೂಷಣತ್ವವನ್ನು, ಆಭರಣಗಳಿಗೆ ಸೌಂದರ್ಯವನ್ನು ತಂದುಕೊಡ್ಲಿಕ್ಕೋಸ್ಕರ ಕೃಷ್ಣ ತಾನು ಧಾರಣೆ ಮಾಡಿದ್ದಾನಂತೆ. ಅಷ್ಟು ಅದ್ಭುತವಾದಂತಹ ಒಂದು ಶರೀರ ಅದು. ಆ ಶರೀರ ಇಡೀ ಮೂರ್ಲೋಕದ ಎಲ್ಲ ಜನರು ನೋಡಿದ್ದಾರಂತೆ. ಮತ್ತೆ ಬೈತಾ ಇದ್ದಾನೆ ಮಧ್ಯದಲ್ಲಿ ಉದ್ಧವ. ಧರ್ಮರಾಜನ ರಾಜಸೂಯೆಯಾಗದ ಪ್ರಸಂಗದಲ್ಲಿ ಕೃಷ್ಣ ಅವನ ಒಂದು ಶರೀರವನ್ನು ಇಡೀ ಮೂರ್ಲೋಕಗಳಿಗೆ ತೋರಿಸಿದ್ದಾನೆ. ಆ ಅದ್ಭುತವಾದ ಕೃಷ್ಣನ ಶರೀರದ ಸೌಂದರ್ಯವನ್ನು ಎಲ್ಲರೂ ನೋಡಿದ್ದಾರಂತೆ.
ನೋಡೋದೆಲ್ಲ ನೋಡಿ ಒಂದು ತಪ್ಪಾದ ಮಾತುಗಳನ್ನು ಆಡಿಬಿಟ್ರಂತೆ. ಅದಕ್ಕೆ ಉದ್ಧವ ಬೈತಾ ಇದ್ದಾನೆ. ಕೃಷ್ಣನ ರಾಜಸೂಯ ಯಾಗದ ಪ್ರಸಂಗದಲ್ಲಿ ಅತ್ಯಂತ ಸುಂದರವಾದಂತಹ ಕೃಷ್ಣನ ಶರೀರವನ್ನು ಮೂರ್ಲೋಕದ ಎಲ್ಲ ಜನ ನೋಡಿದ್ರಂತೆ. ನೋಡಿ ಏನು ಹೇಳಬೇಕು ಅಂದರೆ, ಎಂಥ ಬ್ರಹ್ಮದೇವರ ಸೃಷ್ಟಿ ಇದು ಅಂದ್ಬಿಟ್ಟು. ಕೃಷ್ಣನ ಶರೀರ ಬ್ರಹ್ಮದೇವರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬ್ರಹ್ಮದೇವರು ಅವರು ಅಷ್ಟು ಹೇಳಿದ್ರಂತೆ, ಬ್ರಹ್ಮದೇವರು ಸೃಷ್ಟಿ ಮಾಡಿದ ಅದ್ಭುತವಾದ ಶರೀರಗಳಲ್ಲಿ ಇದು ಟಾಪ್ 1 ಅಂದ್ಬಿಟ್ರಂತೆ. ಕೃಷ್ಣನ ಶರೀರದ ಸೌಂದರ್ಯವನ್ನು ಹೊಗಳಿದ್ರು ಅನ್ನೋದನ್ನು ಖುಷಿ ಪಡಬೇಕು, ಅಥವಾ ಈ ಶರೀರವನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಹೇಳಿದ್ರಲ್ಲ. ಯಾವ ಬ್ರಹ್ಮದೇವರು ಪರಮಾತ್ಮನ ನಾಭಿಕಮಲದಿಂದ ಸೃಷ್ಟಿಯನ್ನು ಪಡ್ಕೊಂಡು ಬಂದರೋ ಆ ಬ್ರಹ್ಮದೇವರು ಅಪ್ಪನ ಶರೀರವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ಉದ್ಧವ ಬೈತಾ ಇದ್ದಾನಂತೆ, ಇಷ್ಟು ಅದ್ಭುತವಾದಂತಹ ಶರೀರ, ಅದನ್ನು ಬ್ರಹ್ಮದೇವರ ಸೃಷ್ಟಿ ಅಂತ ಎಲ್ಲ ಲೋಕದ ಜನರು ಕರೀತಾ ಇದ್ದಾರಲ್ಲ, ಏನು ಹೇಳಬೇಕು ಇವರಿಗೆ ಅಂತ ದುಃಖದಿಂದ ಮಾತನಾಡ್ತಾ ಇದ್ದಾನಂತೆ. ಅಷ್ಟೇ ಅಲ್ಲದೆ ಆ ಶರೀರ ಭಾರೀ ಮೋಹಕವಾದ ಶರೀರ ಅಂತ. ಎಷ್ಟು ಮೋಹವನ್ನು ಉಂಟು ಮಾಡ್ತಾ ಇತ್ತು ಅಂತ ಹೇಳಿದರೆ, ಗೋಕುಲದಲ್ಲಿ ಗೋಪಿಕೆಯರೆಲ್ಲ ಇದ್ದಾರೆ, ಕೃಷ್ಣ ಪರಮಾತ್ಮನ ಶರೀರವನ್ನು ನೋಡ್ತಾ ಇದ್ದಾರಂತೆ. ಆ ಕೃಷ್ಣನ ಬಾಲ್ಯವಷ್ಟೇ ಅಲ್ಲ, ಕೃಷ್ಣ ಯೌವನಾವಸ್ಥೆಯಲ್ಲೂ ಅಷ್ಟೇ, ಅವನ ಶರೀರವನ್ನು ನೋಡಿದರೆ ಸಾಕು ಮೈಮರೆತು ಹೋಗ್ತಾ ಇದ್ರಂತೆ ಗೋಪಿಕೆಯರು. ಹೇಗೆ ಅಂತ ಹೇಳಿದ್ರೆ, ಅವರೆಲ್ಲ ಏನಾದರೂ ದುಃಖದಲ್ಲಿದ್ದರೆ ಕೃಷ್ಣನ ಶರೀರವನ್ನು ನೋಡಿ ಎಲ್ಲ ದುಃಖ ಕಳೆದು ಹೋಗ್ತಾ ಇತ್ತು. ಮನೆಯಲ್ಲಿ ಗಂಡಂದ್ರಿಂದಲೋ ಮಕ್ಕಳಿಂದಲೋ ಏನೋ ಬಯಸ್ಕೊಂಡು ಸಾಕಾಗಿ ಈ ಕಡೆ ಬಂದು ಕೃಷ್ಣನನ್ನು ನೋಡಿ ಕೃಷ್ಣ ಹತ್ರ ಏನಾರು ಹೇಳ್ಕೊಳ್ಳೋಣ ಅಂತ ಬಂದರೆ ಹೇಳಿಕೊಳ್ಳಿಕ್ಕೆ ಅವಕಾಶವೇ ಇಲ್ಲ. ನೋಡಿದ್ರೇ ಎಲ್ಲ ದುಃಖ ಕಳೆದು ಹೋಗ್ತಾ ಇತ್ತು. ಏನು ಹೇಳ್ಕೊಳ್ಳಿಕ್ಕೆ ಬಂದಿದ್ರು ಅಂತಲೇ ಮರೆತು ಹೋಗ್ತಾ ಇತ್ತಂತ. ಆಮೇಲೆ ಮನೆಗೆ ಹೋದ್ಮೇಲೆ ಅಯ್ಯೋ ಕೃಷ್ಣ ಹತ್ರ ಹೋಗಿ ಇದೊಂದು ಹೇಳಬೇಕಿತ್ತಲ್ಲ, ಲಿಸ್ಟಲ್ಲಿ ಮರೆತು ಹೋದೆ ಅಂತ. ಅವನ ಮುಂದೆ ಹೋದರೆ ಎಲ್ಲ ದುಃಖಗಳೂ ಮಾಯ. ಅಷ್ಟೇ ಅಲ್ಲ, ಯಾವಾಗಲಾದರೂ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೃಷ್ಣನನ್ನು ನೋಡಿದರು ಅಂದರೆ ಅರ್ಧ ಕೆಲಸ ಬಿಟ್ಟು ಹಾಗೇ ನಿಂತು ಬಿಡ್ತಾ ಇದ್ರಂತೆ, ಮೈ ಮರೆತು ನಿಲ್ತಾ ಇದ್ರಂತೆ. ಕೃತ್ಯಶೇಷಾಹ ಅಂತ ಹೇಳ್ತಾರೆ. ಅಂದರೆ ಮಾಡಬೇಕಾದ ಕೆಲಸ ಇನ್ನೂ ಹಾಗೇ ಉಳಿಸ್ಬಿಡ್ತಾ ಇದ್ರಂತೆ. ಆಗಿನ ಸಂದರ್ಭದಲ್ಲ ಎಷ್ಟೋ ಬಾರಿ ಹಾಲುಕ್ಕಿರ್ಬೋದು, ಅಡಿಗೆ ಎಲ್ಲ ಎಷ್ಟೋ ಬಾರಿ ಅಡಿ ಹಿಡಿದಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಕೃಷ್ಣನನ್ನು ನೋಡ್ತಾ ಮಾಡಬೇಕಾದ ಕೆಲಸವನ್ನು ಮರೆತು ಹಾಗೇ ಗಂಟೆಗಟ್ಟಲೆ ನಿಂತಹ ಗೋಕುಲದ ಸ್ತ್ರೀಯರನ್ನೆಲ್ಲ ವಿದುರ ಉದ್ಧವ ನೆನೆಸಿಕೊಂಡು ಕೃಷ್ಣನ ಒಂದು ಅದ್ಭುತವಾದ ಶರೀರದ ಸೌಂದರ್ಯವನ್ನು ಹೊಗಳಿ ಸಂತೋಷ ಪಡ್ತಾ ಇದ್ದಾನಂತೆ. ಈ ರೀತಿಯಾಗಿ ಅವನ ಅದ್ಭುತವಾದ ರೂಪ, ಅದು ಎಷ್ಟು ಆ ಸೌಂದರ್ಯವನ್ನು ಹೇಳಿದರೂ ಅದು ಸಾಕಾಗೋದಿಲ್ಲ ಅಂತ ಉದ್ಧವ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಉದ್ಧವ ಕೃಷ್ಣನ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಅವನು ಕೇಳಿದಂತಹ ಯಾದವರ ಮತ್ತು ಕೃಷ್ಣನ ಒಂದು ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಮುಂದೆ ಹೇಳ್ತಾನೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.